ದೇವರ ಸಂಪರ್ಕ ಹಿಂಗಾಗಿ ಕ್ಯೂರಿಯಾಸಿಟಿ ಇಲ್ಲೇ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಇನ್ನ ಆಚಾರ ಬಂದು ಇದು ಮಾಡೋದು ನಿಮ್ಮ ಬಗ್ಗೆ ತಿಳ್ಕೊಂಡು ಕೇಳಿದ್ರೆ ಇನ್ನ ಮಾಡುವ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಇಲ್ಲೊಬ್ಬ ಹಿರಿಯರು ಹೇಳಿದ್ದು, ನಿಮ್ಮ ಬಗ್ಗೆ ನೀವು ಹೇಳಿ ಪರಿಚಯ ಮಾಡಿಕೊಳ್ಳಿ ಅಂತ. ಕರೆಕ್ಟ್. ಯಾಕೆಂದರೆ ಬೇರೆಯವರು ಕೇಳಿದ್ರೆ ಒಂದೋ ವಿಪರೀತ ಹೊಗಳುತ್ತಾರೆ, ಒಂದೋ ವಿಪರೀತ ಬೈತಾರೆ. ಅದ್ರ ಬದಲು ಏನಿದೆ ಅದನ್ನು ನೀವೇ ಹೇಳಿ, ನಿಮ್ಮ ವ್ಯೂನಲ್ಲಿ ನೀವೇನು ಅಂತ ಬಹಳ ಒಳ್ಳೆಯ ಸಜೆಷನ್. ಹೀಗಾಗಿ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದು ಅಂತಾದರೆ, ನನ್ನ 10ನೇ ವಯಸ್ಸಿಗೆ ಇದನ್ನು ಓದಲಿಕ್ಕೆ ನಮ್ಮ ತಂದೆಯವರು ಕಳಿಸಿದ್ರು. ನಾನು ಮೊದಲು ವಿದ್ಯಾಭ್ಯಾಸ ಮಾಡಿದ್ದು ಭಂಡಾರಕೆರೆ ಸ್ವಾಮಿಗಳ ಹತ್ತಿರ. ಆಗ ವಿದ್ಯಾಮಾನ್ಯರು ಇದ್ದರು. ನಾನು ವಿದ್ಯಾಮಾನ್ಯರನ್ನು ಸರಿಸುಮಾರು 8 ವರ್ಷ ನೋಡಿದ್ದೇನೆ, 92ರಿಂದ 2000ವರೆಗೂ. ಆಮೇಲೆ 2000ನೇ ಇಸ್ವಿಯಿಂದ ನಾನು 6 ವರ್ಷಗಳ ಕಾಲ ವಿದ್ಯಾಪೀಠದಲ್ಲಿ ಅಭ್ಯಾಸ ಮಾಡಿದ್ದೇನೆ. ಸುಮಾರು ಅದೇ ಸಂದರ್ಭದಲ್ಲಿ ಗುರುಗಳನ್ನು, ಅಂದರೆ ಬನ್ನಂಜೆ ಗೋವಿಂದಾಚಾರ್ಯರ ಜೊತೆಗೂ ಇರ್ತಿದ್ದೆ. ಅವರು ಹೇಳ್ತಾ ಇದ್ರು, ನೀನು ಓದಬೇಕು, ನೀನು ಸ್ವಂತ ಅಧ್ಯಯನ ಮಾಡಬೇಕು, ಎಲ್ಲದರ ಪ್ರಭಾವದಿಂದ ಕಳಚಿಕೊಂಡು ಓದಬೇಕು ಅಂತ. ಆ ಕಾರಣದಿಂದ ಅವರ ತರಹ ಅವರಿಂದಲೇ ಒಂದು ನಿರ್ದೇಶ. ಹೀಗಾಗಿ ಮೊದಲು ನಾನು ಓದಿದ್ದು ಶಂಕರ ಭಾಷ್ಯವನ್ನು. ಆಮೇಲೆ ಶಂಕರರು ಬಂದ ಮೇಲೂ ರಾಮಾನುಜರು ಯಾಕೆ ಬಂದರು, ಯಾಕೆ ಭಾಷ್ಯ ಬರೆದರು ಅಂತ ಹೇಳಿ ರಾಮಾನುಜ ಭಾಷ್ಯವನ್ನು, ಇವರಿಬ್ಬರು ಬಂದ ಮೇಲೂ ಮಧ್ವರು ಬರುವ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಮಧ್ವ ಭಾಷ್ಯವನ್ನು. ಅದರಿಂದಾಗಿ ನಾನು ಒಬ್ಬ ಸೈನ್ಸ್ ಥಿಯರಿಯನ್ನು ಓದಿದ ಹಾಗೆ ತತ್ವಶಾಸ್ತ್ರವನ್ನು ಓದಿದ್ದು. ಅದರಿಂದಾಗಿ ಸಾಂಪ್ರದಾಯಿಕ ಅಂತ ಹೇಳಿದರೆ ನಾನು ಓದಿದ್ದು ಕರೆಕ್ಟು ಅಂತ ಅಂದ್ಕೊಂಡು ಓದುವಂತಹ ಪರಿಸ್ಥಿತಿ ನನಗೆ ಬರಲಿಲ್ಲ. ಇದನ್ನು ಸೈನ್ಸ್ ಥಿಯರಿಯ ತರಹ ಮೊದಲು ಓದಿ ಹಾಗೆ ಬಂದದ್ದು. ಆಮೇಲೆ ನಾನು 2000ನೇ ಇಸ್ವಿಯಲ್ಲಿ ಮುಸಲ್ಮಾನರ ಹತ್ತಿರನೇ ಹೋಗಿ ಖುರಾನ್ ಕೇಳಿದ್ದುಂಟು. ಮಹಾಬೋಧಿ ಸೊಸೈಟಿಯಲ್ಲಿ ಬೌದ್ಧ ಮತವನ್ನು ಕೇಳಿದ್ದೂ ಉಂಟು. ನಂತರದ ದಿನಗಳಲ್ಲಿ ಜೈನರ ಬಗ್ಗೆ, ಕ್ರಿಶ್ಚಿಯಾನಿಟಿಯ ಬಗ್ಗೆ ಕೇಳಿದ್ದೂ ಉಂಟು. ಅರಬ್ಬಲ್ಲಿ ನನಗೆ ಖುರಾನ್ ಓದಲಿಕ್ಕೆ ಆಗಲಿಲ್ಲ. ಹೀಬ್ರೂ ಸ್ವಲ್ಪ ತೊಂದರೆ ಇಲ್ಲ, ಆದರೆ ಇಂಗ್ಲಿಷಿನ ಮೂಲಕವೇ ಓದಿದ್ದು. ಆಮೇಲೆ ಬೇರೆ ತತ್ವಶಾಸ್ತ್ರ ಅವರಲ್ಲಿ ಏನು ಬಂತು ಅದನ್ನು ನೋಡುವಂತಹ ಒಂದು ಅವಕಾಶ ಸಿಕ್ಕಿತು. ಹೀಗಾಗಿ ನಾನು ಓದಲಿಕ್ಕೆ ಶುರು ಮಾಡಿದ್ದಷ್ಟೇ, ನಿಂತಿಲ್ಲ, ಇನ್ನೂ ಓದ್ತಾ ಇದ್ದೇನೆ. ನನ್ನ ನೀವು ಪರಿಚಯ ಮಾಡಿಸಿಕೋ ಅಂತಂದರೆ
ಒಬ್ಬ ವಿದ್ಯಾರ್ಥಿ ಅಷ್ಟೆ. ಓದೋದು ಒಂದು ಖುಷಿಯ ಸಮಾಚಾರ. ಅದರಿಂದಾಗಿ ಓದ್ತಾ ಇದ್ದೇನೆ, ಇನ್ನು ಮುಗಿದಿಲ್ಲ. ಮೂಲ ಆ ಗ್ರಂಥಗಳನ್ನೇ ಹೇಳಬೇಕು ಅಂತ ಹೇಳಿ ನನ್ನ ಬಯಕೆ ಏನೋ ಇದೆ, ಆದರೆ ಅಷ್ಟು ಸಮಯ ಇಲ್ಲ. ಆದ್ದರಿಂದ ಅದನ್ನು ಸೂಕ್ಷ್ಮವಾಗಿ ಸಾರದ ರೂಪದಲ್ಲಿ ಹೇಳುವಂತಹ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಇಷ್ಟು ನನ್ನ ಪರಿಚಯ. ಹೀಗಾಗಿ ಇದು ಏನನ್ನಿಸಿತೋ ಏನೋ, ನಮ್ಮ ಕೇಶವ ಅವರಿಗೆ ಎಲ್ಲವನ್ನ ಕೇಳಬೇಕು, ಎಲ್ಲ ಮತಗಳ ಪ್ರಕ್ರಿಯೆಯನ್ನು ಕೇಳಬೇಕು ಅಂತ. ಇದು ಒಂದು ಬಹಳ ದೀರ್ಘವಾದ ಪ್ರಕ್ರಿಯೆ. ವಸ್ತುತಃ ಬೇಗ ಉತ್ತರ ಸಿಗದೆ ಹೋದಾಗ ನಿರಾಶರಾಗಬಾರದು, ಬೇಗ ಉತ್ತರ ಸಿಗಲೇಬೇಕು ಅಂತನ್ನುವ ಹಠವೂ ಇರಬಾರದು. ಇದೊಂದು ಪ್ರಯಾಣ. ಇದರ ನಡುವೆ ಬೌದ್ಧಿಕ ಭಿನ್ನಾಭಿಪ್ರಾಯಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಬೌದ್ಧಿಕ ಭಿನ್ನಾಭಿಪ್ರಾಯ ಬೇರೆ, ಭೌತಿಕವಾದ ಸಂಬಂಧ ಬೇರೆ. ಅತ್ಯಂತ ವಿರುದ್ಧವಾದ ಐಡಿಯಾಲಜಿಯಲ್ಲಿ ಅಥವಾ ಥಿಯರಿಯಲ್ಲಿ ಅತ್ಯಂತ ವಿರುದ್ಧವಾದ ವ್ಯಕ್ತಿಗಳ ಜೊತೆಗೆ ಇದ್ದುಕೊಂಡು ನಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೊಂಡಿರಬೇಕು. ಇದು ಬೇಸಿಕ್. ಸತ್ಯ ಗೊತ್ತಾಗಬೇಕು ಅಂತಾದರೆ ಇರೋದು ಇದು ಬೇಸಿಕ್. ಇದಕ್ಕೆ ಉದಾಹರಣೆ ರಾಘವೇಂದ್ರ ಸ್ವಾಮಿಗಳು ಮತ್ತು ಅವರ ಜೊತೆಗಿದ್ದವರು, ವಿಜಯೇಂದ್ರ ಸ್ವಾಮಿಗಳು ಮತ್ತು ಅಪ್ಪಯ್ಯ ದೀಕ್ಷಿತರು. ಅತ್ಯಂತ ವಿರುದ್ಧವಾದ ದಿಕ್ಕಿನಲ್ಲಿ ಇದ್ದವರು. ಪೇಜಾವರ ಸ್ವಾಮಿಗಳು ಎಲ್ಲರಿಗೂ ಜೊತೆಯಾಗಿ ಇರ್ತಿದ್ರು. ಬೌದ್ಧಿಕ ಭಿನ್ನಾಭಿಪ್ರಾಯಗಳು ಬಂದಾಗ ಇದು ನನ್ನ ಅಭಿಪ್ರಾಯ ಅಂತ ಅಷ್ಟೇ ಹೇಳ್ತಾ ಇದ್ರು. ಆ ಬೌದ್ಧಿಕ ಭಿನ್ನಾಭಿಪ್ರಾಯವನ್ನು ಭೌತಿಕವಾದ ಜೀವನದಲ್ಲಿ ಬೆರೆಸಿಕೊಂಡು ಗೊಂದಲ ಮಾಡಿಕೊಳ್ಳೋದು ಅದ್ಯಾವುದೂ ಇಲ್ಲ. ಸುಖವಾಗಿ ಕಾಲ ಕಳೀಲಿಕ್ಕಾಗ್ತದೆ. ಬೌದ್ಧಿಕ ಭಿನ್ನಾಭಿಪ್ರಾಯ ಬೇರೆ, ಭೌತಿಕ ಜೀವನ ಬೇರೆ. ಅವರು ಅತ್ಯಂತ ವಿರುದ್ಧವಾದ ವ್ಯಕ್ತಿಯ ಜೊತೆಗೂ ಕೂಡ ಸುಖವಾಗಿ ಇರಬಲ್ಲವರಾಗಿದ್ದರು. ಸಹಬಾಳ್ವೆ ಅಂತನ್ನೋದು ತೀರ ಕಾಮನ್, ಅದರ ಜೊತೆಗಿರಬಹುದು. ನಮ್ಮ ಸಿದ್ಧಾಂತವನ್ನು ಒಪ್ಪಿದವರ ಜೊತೆಗೇನೆ ನಾವಿರ್ತೇವೆ ಅಂತನ್ನೋದು ಯಾವತ್ತೂ ಕಷ್ಟವೇ. ಭಿನ್ನವಾದ ಅಭಿಪ್ರಾಯಗಳ ಜೊತೆಗೂ ಬಾಳಬಹುದು ಅನ್ನುವಂತಹ ಒಂದು ಮನಸ್ಥಿತಿಯನ್ನ ನನಗೆ ಅವರು ಕಲಿಸಿಕೊಟ್ಟರು. ಪೇಜಾವರ ಸ್ವಾಮಿಗಳು ಇವತ್ತು ಒಬ್ಬ ವೇದಾಂತಿ ಸಾಮಾಜಿಕ ಜೀವನದಲ್ಲಿ ಹೇಗೆ ಇರಬಹುದು ಅನ್ನೋದಕ್ಕೆ ಐಕಾನ್. ಮತ್ತೆ ನಮ್ಮ ಗುರುಗಳು ಗೋವಿಂದಾಚಾರ್ಯರು ಕೂಡ ಅತ್ಯಂತ ನಾಸ್ತಿಕರ ಜೊತೆಗೂ ಇರ್ತಾ ಇದ್ರು. ಆದರೆ ಅವರ ಅಭಿಪ್ರಾಯ ಬದಲಾಯಿಸಿಕೊಂಡ್ರು ಅಂತಲ್ಲ, ಆರಾಮವಾಗಿರ್ತಾ ಇದ್ರು. ಧಾರವಾಡದಲ್ಲಿ ಒಂದು ಕಾರ್ಯಕ್ರಮ, ಅಲ್ಲಿ ಹೊರಗಡೆ ಪಾರ್ಟಿ ನಡೀತಾ ಇದೆ, ಇವರು ಒಳಗಡೆ ನಿರ್ಮಲವಾಗಿ ನಿರ್ಲಿಪ್ತವಾಗಿ ಕೂತು ಮಹಾಭಾರತ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನ ಬರೀತಾ ಇರ್ತಿದ್ರು. ದೊಡ್ಡ ಗಲಾಟೆ. ಅಷ್ಟು ನಿರ್ಲಿಪ್ತಿ, ಅದನ್ನು ನೀವು ಸಾಧಿಸಿಕೊಂಡಾಗ ಸತ್ಯದ ಹತ್ತಿರ ಹೋಗಬಹುದು. ಕೆಲವೊಂದು ಪ್ರಶ್ನೆಗಳು 50 ವರ್ಷ ಕಾಡುತ್ತೆ, 40 ವರ್ಷ ಕಾಡುತ್ತೆ, ಆಮೇಲೆ ಉತ್ತರ ಸಿಗತ್ತೆ. ಅದಕ್ಕೆ ನಾವು ಗೊಂದಲಗೊಳ್ಳುವುದೋ ಅಥವಾ ನಮ್ಮ ಭೌತಿಕ ಜೀವನದಲ್ಲಿ ದೂರ ಆಗೋದು ಅದ್ಯಾವುದು ಮಾಡಲಿಕ್ಕಿಲ್ಲ, ಆರಾಮವಾಗಿರಬಹುದು. ಅದನ್ನೇ ಹೇಳೋದು. ಉಪಕರ್ಮ ಮತ್ತೆ ಉತ್ಸರ್ಜನ, ಅದರ ಅಭಿಪ್ರಾಯವೂ ಅದೇ. ಅದರಿಂದಾಗಿ ಈ ಕೂಡಲೇ ಉತ್ತರ ಸಿಗಬೇಕು ಅಂತ ಅಲ್ಲ, ಪ್ರಯತ್ನ. ಒಂದು ಕಡೆಯಿಂದ ಒಳಗಡೆಯಿಂದ ಒಂದು ಕಡೆ ಹೋಗ್ತಾ ಇರ್ತೇವೆ, ಹೊರಗಡೆ ಎಲ್ಲರ ಜೊತೆಗೆ ಎಲ್ಲರ ತರಹ ಇರ್ತೇವೆ. ಇದು ಮನಸ್ಸಿನ ನೆಮ್ಮದಿಗೆ ಮತ್ತೆ ಹೊರಗಡೆಯ ಸುಖ, ಒಳಗಡೆಯ ಸುಖ ಎಲ್ಲಕ್ಕೂ ಕಾರಣ. ಅದರಿಂದ ನಾನು ಕೂಡ ಹಾಗೆ ಇದ್ದೇನೆ. ನನ್ನ ಹತ್ತಿರ ಬಂದು ನೋಡಿ. ನೀವು ಇದೇ ಅಭಿಪ್ರಾಯವನ್ನು ಒಪ್ಪಬೇಕು ಅಂತ ನಾನಂತೂ ಒತ್ತಾಯ ಮಾಡಲ್ಲ. ಇದನ್ನೇ ನೀವು ಒಪ್ಪಬೇಕು, ಇಲ್ಲದಿದ್ದರೆ ನಾನು ನಿಮ್ಮನ್ನು ಒಪ್ಪಲ್ಲ ಅಂತ ಹೇಳಲ್ಲ.
ನೀವು ಯಾವ ಅಭಿಪ್ರಾಯವನ್ನೂ ಹೊಂದಿರಬಹುದು, ನನಗೆ ತೋರೋದು ಇದು. ಈ ಮೆಂಟಾಲಿಟಿಯಲ್ಲೇ ಇರುವುದರಿಂದ, ಪೇಜಾವರ ಸ್ವಾಮಿಗಳ ಮೆಂಟಾಲಿಟಿ, ನಮ್ಮ ಗುರುಗಳ ಮೆಂಟಾಲಿಟಿ ಇರೋದರಿಂದ ಅತ್ಯಂತ ವಿಭಿನ್ನವಾದ ವಿಚಾರಧಾರೆಯವರು ನನ್ನ ಪಕ್ಕದಲ್ಲಿ ಇದ್ದಾರೆ. ಮಧ್ವರನ್ನು ಒಪ್ಪದವರು ಇದ್ದಾರೆ, ಮಧ್ವರನ್ನು ಒಪ್ಪುವವರು ಇದ್ದಾರೆ, ಮಧ್ವರನ್ನು ಒಪ್ಪಿ ನನ್ನನ್ನು ಒಪ್ಪದವರು ಇದ್ದಾರೆ. ಅವರೆಲ್ಲರ ಜೊತೆಗೆ ನಾನಿರಬಲ್ಲೆ. ಆ ತರಹ ಇರುವಂತಹ ವಾತಾವರಣ ಇಲ್ಲದೆ ಹೋದರೆ ಏನು ಪ್ರಯೋಜನ? ವೇದಾಂತದ ಪಕ್ವತೆ ಕಲಿಸೋದೇ ಅದನ್ನ ಅಲ್ವಾ? ಈಗ ನೋಡಿ, ಮಹಾಭಾರತದ್ದೇ ಒಂದು ಉದಾಹರಣೆ ಕೊಡ್ತೇನೆ. ಕೃಪಾಚಾರ್ಯರು ಅಶ್ವತ್ಥಾಮನ ಜೊತೆಗೂಡಿ 18ನೇ ದಿವಸದ ರಾತ್ರಿ ದ್ರೌಪದಿಯ ಮಕ್ಕಳನ್ನು ಕತ್ತರಿಸಿ ಹಾಕಿದರು. ಆಮೇಲೆ ಧರ್ಮರಾಜ ದೊರೆ ಆದಮೇಲೆ ರಾಜಗುರುವಾಗಿ ಮುಂದುವರೆದರು. ಆ ಮಾನಸಿಕ ಪಕ್ವತೆ ಬೇಕಲ್ವಾ? ನಾನು ಪೇಜಾವರ ಸ್ವಾಮಿಗಳಿಂದ ಕಲಿತದ್ದು ಅದನ್ನು. ಒಂದು ನಮ್ಮ ಗುರುಗಳು ಹೇಳ್ತಾರೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತ. ಹಾಗೆ ಹೀಗಾಗಿ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಎಲ್ಲ ಗ್ರಂಥ ಅಧ್ಯಯನ ಅನ್ನೋದು ನನ್ನ ಗುರಿ. ಇಷ್ಟು ನಾನು ನನ್ನ ಬಗೆಗೆ ಮಾಡಿಕೊಳ್ಳಬಹುದಾದ ಪರಿಚಯ. ಪದವಿಗಳ ಡಿಗ್ರಿಗಳ ಹಂಗಿರದೆ, ಲೌಕಿಕ ಸ್ಥಾನಮಾನದ ಗೋಜು ಇರದೆ, ಕೇವಲ ನನ್ನ ಪರಿಚಯ ಇಷ್ಟು. ನಾನು ಅಂದರೆ ಕೇವಲ ನಾನು. ಅದರಿಂದಾಗಿ ನನ್ನನ್ನು ನೀವು ಪ್ರಯಾಣ ಮಾಡ್ಕೊಳ್ಳೋದು ಅಂತಾದ್ರೆ ನಾನೊಬ್ಬ ಟ್ರಾವೆಲರ್. ಮೂಲತಃ ನಾನು ಬೆಂಗಳೂರಿನವನು, ಹುಟ್ಟಿದ ಬೆಂಗಳೂರಲ್ಲಿ. ನಮ್ಮ ತಂದೆ, ನಮ್ಮ ತಾತ, ಮುತ್ತಾತ, ಈ 3 ತಲೆಮಾರಿನಿಂದ ನಾವು ಚನ್ನಪಟ್ಟಣದಲ್ಲಿ ಇದ್ದೆವು. ವ್ಯಾಸತೀರ್ಥ ಪ್ರತಿಷ್ಠಿತ ಶ್ರೀನಿವಾಸ ದೇವರನ್ನು ಪೂಜೆ ಮಾಡ್ತಾ ಇದ್ರು. ನಮ್ಮ ತಾತ ಒಬ್ಬ ಜರ್ನಲಿಸ್ಟು, ನಮ್ಮ ತಂದೆ ಪೋಸ್ಟಲ್ ಡಿಪಾರ್ಟ್ಮೆಂಟಿನವರು, ಅವ್ರ ಮಗ ನಾನು ಏನನ್ನೂ ಮಾಡ್ತಾ ಇಲ್ಲ, ಕೇವಲ ಓದ್ಕೊಂಡಿದ್ದೇನೆ. ಇಷ್ಟು ನನ್ನ ಪರಿಚಯ. ಆದರೆ ನನಗೆ ಓದಿನ ಬಗ್ಗೆ ಹುಕ್ಕಿ ಮೂಡಿಸಿದ್ದು, ಕಾವ್ಯದ ಪರಿಚಯ ಮಾಡಿಸಿದ್ದು ನಮ್ಮಪ್ಪ. ಇಷ್ಟು ನಮ್ಮ ಕುಲದ ಪರಿಚಯ. ಇಷ್ಟರ ಜೊತೆಗೆ ಬೌದ್ಧರ ಬಗ್ಗೆ ನಿನ್ನೆ ಮಾತನಾಡಬೇಕಿತ್ತು. ಚಾರ್ವಾಕ ಮತ ಏನಿದೆ, ನಿನ್ನೆ ನಾವು ನೋಡ್ತಾ ಇದ್ವಿ, ಯಾವುದನ್ನು ಒಪ್ಪಲ್ಲ, ಪ್ರತ್ಯಕ್ಷ ಮಾತ್ರ ಒಪ್ಪೋದು, ಕಣ್ಣಿಗೆ ಕಂಡದ್ದನ್ನು ಮಾತ್ರ ಒಪ್ಪೋದು ಅಂತ ಅವರು ಹೇಳೋದು. ಅವರದ್ದು ಎಲ್ಲ ನಿರಾಕರಣೆ. ಅದು ಅವರ ಸಿದ್ಧಾಂತದಲ್ಲಿಯೇ ಗೊಂದಲ, ಅದರಿಂದಾಗಿ ಅದು ಬೇಡ ಅಂತ ಆಯ್ತು. ಚಾರ್ವಾಕರ ಸಿದ್ಧಾಂತ ಬೇಡ, ಜಗತ್ತಿಗೆ ಹಿತ ಅಲ್ಲ. ಸರಿ, ಇದಾದ ಮೇಲೆ ಇವರೆಲ್ಲ ಬೊಂಬಾರ್ಡ್ ಮಾಡ್ತಾ ಇರೋದು ಬೌದ್ಧರಾಗ್ಬಿಡ್ಬೇಕು ಅಂತ. ಬೌದ್ಧರ ನಿಜವಾದ ವಿಚಾರಧಾರೆ ಏನಿದೆ, ಅವರು ಅಟ್ಲೀಸ್ಟ್ ಎರಡನ್ನು ಒಪ್ತಾರೆ. ಅವರು ಪ್ರತ್ಯಕ್ಷ ಮಾತ್ರ ಒಪ್ಪಿದ್ರು ಚಾರ್ವಾಕರು, ಬೌದ್ಧರು ಎರಡನ್ನು ಒಪ್ತಾರೆ, ಪ್ರತ್ಯಕ್ಷ ಮತ್ತೆ ಅನುಮಾನ, 2. ಅವರಲ್ಲಿ 4 ಜನ ಆಗೋಗಿದ್ದಾರೆ. ಇವರು ಬೌದ್ಧರ ಮೂಲಕ ಇಡೀ ಜಗತ್ತನ್ನ ಒಟ್ಟು ಮಾಡಬೇಕು ಅಂತಂದ್ರೆ ಬೌದ್ಧರಲ್ಲಿ 4 ಜನ ಆಗೋಗಿದ್ದಾರೆ. ಒಬ್ರು ಹೇಳಿದ್ದನ್ನು ಒಬ್ರು ಒಪ್ಪಲ್ಲ. ಮೊದಲನೇ ಅವರು ವೈಭಾಷಿಕರು, ಸೌತ್ರಾಂತಿಕರು, ಯೋಗಾಚಾರರು, ಮಾಧ್ಯಮಿಕರು. ಆದರೆ ಇವತ್ತು ಏನಾಗಿದೆ, ಅವರ ಪ್ರಭೇದಗಳು ಚೀನಾದಲ್ಲಿ, ಆಮೇಲೆ ಥಾಯ್ಲೆಂಡಿನಲ್ಲಿ, ಬೇರೆ ಬೇರೆ ಕಡೆ ಬೇರೆ ಬೇರೆಯವರು ಆಗೋಗಿದ್ದಾರೆ. 108 ಪ್ರಭೇದಗಳಾಗಿದೆ. ಅವರು ಬೌದ್ಧರು ತಮ್ಮನ್ನು ತೋರಿಸಿಕೊಳ್ಳೋದು ಹೇಗೆ ಅಂದರೆ ವಿಪಶ್ಯನ ಧ್ಯಾನದ ಮೂಲಕ, ವಿಪಶ್ಯನ ಮೆಡಿಟೇಷನ್. ನೀವು ಇದನ್ನು ಮಾಡಿದರೆ ಯಾವುದೇ ಎತ್ತರಕ್ಕೆ ಏರ್ಬಿಡ್ತೀರಾ, ವಾಕಿಂಗ್ ಮೆಡಿಟೇಷನ್ ಮೊದಲಾದವುಗಳು. ನಮಗೆ ಇವತ್ತು ಬೌದ್ಧ ಸಿದ್ಧಾಂತ ಅನ್ನೋದಕ್ಕಿಂತ ಕರಾಟೆ, ಕುಂಗ್ಫು, ಟೇಕ್ವಾಂಡೋ ಅವುಗಳ ಮೂಲಕ ಬೌದ್ಧ ಸಿದ್ಧಾಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಜಗದ್ವಿಖ್ಯಾತ ನಟ ಬ್ರೂಸ್ಲಿ, ಅವನು ಪಕ್ಕಾ ಬೌದ್ಧ ಫಿಲಾಸಫರ್. ಅವನ ಇಂಗ್ಲೀಷನ್ನು ನೀವು ಓದಿದರೆ, ಅದು ಪುರಂದರದಾಸರ ಇಂಗ್ಲೀಷ್ ವರ್ಷನ್ ಓದ್ತಾ ಇದ್ದೇವೋ ಅಥವಾ ಪುರಂದರದಾಸರು ಇಂಗ್ಲೀಷನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು ಅಂತ ಅನಿಸುವಷ್ಟು ಹತ್ತಿರ. ಅಷ್ಟು ಅವನೊಬ್ಬ ಫಿಲಾಸಫರ್, ಬೌದ್ಧ ಸ್ಟೂಡೆಂಟ್, ಅವನು ಫಿಲಾಸಫಿ ಸ್ಟೂಡೆಂಟು. ಅವ್ರ ಮೂಲಕ ನಮಗೆ ಎಷ್ಟೋ ಜನರಿಗೆ ಬೌದ್ಧ ಆಪ್ತ ಆಗ್ತಾನೆ. ನೋಡಿ, ಅವರು
ಈ ಜಗತ್ತಿನ ಉನ್ನತಿಯನ್ನ ಕುರಿತು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಮೂಲಭೂತವಾಗಿ ಅವರಲ್ಲಿ 4 ಪ್ರಭೇದಗಳಿದೆ. ಇದೆಲ್ಲ ಬಿಡಿ, ಇದೆಲ್ಲ ಜನರನ್ನ ಮೆಚ್ಚಿಸುವಂತಹ ಒಂದು ಧ್ಯಾನ ಮತ್ತೆ ಈ ಲ್ಯಾಂಡ್ ಮಾರ್ಕ್ ಅಂತ ಹೇಳಿ ಪ್ರಸಿದ್ಧ ಪರ್ಸನಾಲಿಟಿ ಡೆವಲಪ್ಮೆಂಟಿನ ಒಂದು ಸಂಸ್ಥೆ ಇದೆ. ಅದೆಲ್ಲ ಮ್ಯಾನೇಜ್ಮೆಂಟ್ ಥಿಯರಿ ಇತ್ಯಾದಿಗಳನ್ನ, ಲೀಡರ್ಶಿಪ್ ಇತ್ಯಾದಿಗಳನ್ನೆಲ್ಲ ಹೇಳೋದು ಬೌದ್ಧರ ಮೂಲಕ. ಹೀಗಾಗಿ ಜನರಿಗೆ ಬುದ್ಧ ಏನೋ ಮಹತ್ ಹೇಳಿದ್ದಾನೆ ಅಂತ. ಬುದ್ಧ ಹೇಳಿದ್ದೇನೂ ಇಲ್ಲ. ಬುದ್ಧ ಹೇಳಿದ್ದು, ಬುದ್ಧ ಹೋಗಿ ಕಣ್ಮರೆಯಾಗಿ 300 ಏನೋ ವರ್ಷ ಆದ ಮೇಲೆ ಅವನ ಶಿಷ್ಯರು ಅವನ ಉಪದೇಶವನ್ನು ಸಂಕಲನ ಮಾಡಿದ್ರು. ಅಂದ್ರೆ ಸಮಕಾಲೀನ ಅಲ್ಲ, ಬುದ್ಧ ಇದ್ದಾಗಲೇ ಬುದ್ಧ ಫಿಲಾಸಫಿ ಬಂದದ್ದಲ್ಲ. ಅದರಿಂದಾಗಿ ನಾವು ಬೌದ್ಧರು ಅಂತ ಹೇಳಬೇಕು. ಆ ಬೌದ್ಧರು 4 ತರಹ ಇದ್ದಾರೆ. ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿದ ಮೇಲೆ ಅಂಬೇಡ್ಕರ್ ನವಯಾನ ಅಂತ, ಬೌದ್ಧ ಸಿದ್ಧಾಂತದ ಅನೇಕ ಅಂಶಗಳು ಇಷ್ಟ ಆಗಲಿಲ್ಲ ಅವರಿಗೆ. ಯಾಕೆಂದ್ರೆ ಪುಣ್ಯ ಉಂಟು, ಪಾಪ ಉಂಟು, ಪರಲೋಕ ಉಂಟು, ಇಂದ್ರಿಯ ನಿಗ್ರಹ ಉಂಟು, ಬೇಡ ಅಂದ್ರು. ಅಂಬೇಡ್ಕರ್ ನವಯಾನ ಅಂತ ಹೊಸ ನಂದೇ ಅವ್ರು ಏನು ಹೇಳಬೇಕು ಅಂತ ಅನ್ಕೊಂಡಿದ್ರು ಅದನ್ನ ಬೌದ್ಧ ಅನ್ನುವ ಒಂದು ಕವರಲ್ಲಿ ಕೊಟ್ಟರು. ಹೀಗಾಗಿ ಇವತ್ತು ಜಗತ್ತಿನಾದ್ಯಂತ ಬೇಡಿಕೆಯಲ್ಲಿರೋದು, ಚೀನಾ ಮೊದಲಾದ ದೇಶಗಳಲ್ಲಿ ಇರೋದು ಬೌದ್ಧ ಮತ, ಬೌದ್ಧ ಸಿದ್ಧಾಂತ. ಆ ಬೌದ್ಧ ಸಿದ್ಧಾಂತ ಮೂಲತಃ ಭಾರತದಿಂದ ಅಲ್ಲಿಗೆ ಹೋಗಿದ್ದು, ಚೀನಾದವರಿಗೆ ಬೋಧಿ ಧರ್ಮ ಅಂತ ಅನ್ನೋದ್ರಲ್ಲಿ. ಆ ಬೌದ್ಧ ಮತ 4 ತರಹ ವಿಂಗಡಣೆ, ಸ್ಪ್ಲಿಟ್ ಆಯಿತು ಅಂತ ಹೇಳಿದ್ನಲ್ಲ. ವೈಭಾಷಿಕರು, ಸೌತ್ರಾಂತಿಕರು, ಯೋಗಾಚಾರರು, ಮಾಧ್ಯಮಿಕರು ಅಂತ. ವೈಭಾಷಿಕರು ಅಂತಂದ್ರೆ ಹೊರಗಡೆಯ ವಸ್ತು ನಮ್ಮ ಅನುಭವಕ್ಕೆ ಬರುತ್ತೆ, ಹೊರಗಡೆಯ ವಸ್ತು ಸತ್ಯ ಅಂತ ಹೇಳ್ತಾರೆ ಅವರು ವೈಭಾಷಿಕರು. ಇನ್ನು ಸೌತ್ರಾಂತಿಕರು ಅಂತ, ಅವರು ಹೊರಗಡೆಯ ವಸ್ತುವನ್ನ ನಾವು ಊಹಿಸಬೇಕು, ಅದು ಕಾಣೋಲ್ಲ ಅಂತಾರೆ. ಇಟ್ ಇಸ್ ನಾಟ್ ವಿಸಿಬಲ್ ಅಂತಾರೆ. ಹೊರಗಡೆಯ ವಸ್ತು ಏನಿದೆ ಕಾಣಬೇಕು. ನಿಮ್ಮನ್ನ ನಾನು ಕಾಣಬೇಕು ಅಂತ ಇಷ್ಟಪಟ್ಟರೆ ಕಾಣ್ತೇನೆ, ಇಲ್ಲ ಅಂದ್ರೆ ಇಲ್ಲ. ಏನೋ ಇರಬಹುದು, ನೀವು ನಿಮ್ಮಲ್ಲಿ ಎಲ್ಲರೂ ಒಂದೇ ಕಾಣಲ್ಲ. ನಿಮ್ಮ ಕಣ್ಣಿನಲ್ಲಿ, ನಿಮ್ಮ ಬಾಡಿ ಲ್ಯಾಂಗ್ವೇಜಿನಲ್ಲಿ ಒಬ್ಬೊಬ್ಬರನ್ನೊಂದನ್ನು ಕಾಣಬಹುದು. ಹೀಗಾಗಿ ನನಗೇನು ಬೇಕು ಅಂತ ಕಾಣಬೇಕು. ಹೀಗಾಗಿ ಸೌತ್ರಾಂತಿಕರು ಅಂತಂದ್ರೆ ಬಾಹ್ಯಾರ್ಥ ಅನುಮೇಯವಾದಿಗಳು ಅಂತ. ಹೊರಗಡೆಯ ವಸ್ತು ಇದೆ ಅಂತ ಊಹಿಸ್ತಾರೆ, ಇರಬೇಕು ಅಂತ ಇಲ್ಲ. ಇದು ನಂತರ ಬೇರೆ ಪಂಥವಾಗಿ ಬಂತು, ಶಕ್ತಿ ವ್ಯಕ್ತಿವಾದ ಅಂತ. ಅಂದ್ರೆ ಎದುರುಗಡೆ ಇರುವ ವಸ್ತು, ನೀವು ದೃಷ್ಟಿ ಸೃಷ್ಟಿವಾದ, ನೀನು ನೋಡಿದರೆ ಅದು ಕಾಣುತ್ತೆ ಅಥವಾ ಸೃಷ್ಟಿಯಾಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಆ ತರಹ ಬಂತು. ಹೀಗಾಗಿ ಅವರು ಸೌತ್ರಾಂತಿಕರು. ಇನ್ನು ಯೋಗಾಚಾರರು ಅಂತ, ಅವರ ಪ್ರಕಾರ ಜಗತ್ತು ಅತ್ಯಂತ ಮಿಥ್ಯ. ಅವರು ಬುದ್ಧ ಹೇಳಿದ್ದು 4 ಮಾತುಗಳನ್ನು ಒಪ್ಪೋದು. ಬುದ್ಧ ಹೇಳಿದ 4 ಮಾತುಗಳು ಇಷ್ಟೇ, ಕ್ಷಣಿಕಂ ಕ್ಷಣಿಕಂ. ಅವರ ಪ್ರಕಾರ ಯಾವುದೇ ಒಂದು ವಸ್ತು ಒಂದು ಕ್ಷಣವೂ ಇರೋದಿಲ್ಲ. ಕ್ಷಣ ಅಂದ್ರೆ ಏನು ಮತ್ತು ಅವ್ರ ಪ್ರಕಾರವೇ ಹೋಗ್ಬೇಕು. 1 ಸೆಕೆಂಡಿಗಿಂತ ಅತ್ಯಂತ ಸೂಕ್ಷ್ಮವಾದ ಕಾಲವನ್ನು ಕ್ಷಣ ಅಂತ ಕರೀತಾರೆ. ಎಲ್ಲ ವಸ್ತು ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಸರ್ವಂ ಕ್ಷಣಿಕಂ ಕ್ಷಣಿಕಂ. ಆಮೇಲೆ 2ನೆಯದ್ದು ಸರ್ವಂ ದುಃಖಂ ದುಃಖಂ. ಎಲ್ಲವೂ ದುಃಖ ದುಃಖ ದುಃಖ. ಸುಖ ಅಂತನ್ನೋದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ನಾವು ಭಾರತೀಯರು ಎಲ್ಲವನ್ನು ದುಃಖ ಅಂತ ಹೇಳೋದೇ ಇಲ್ಲ. ನಮ್ದು 3 ಪ್ಯಾಕೇಜ್, ಧರ್ಮ ಅರ್ಥ ಕಾಮ 3 ಕೂಡ. 3 ಬಿಟ್ಟು ಹೋಗಲಿಕ್ಕೆ ಅಂತ ಬಯಸಿದವ ಸನ್ಯಾಸಿ ಆಗ್ತಾನೆ. 3 ಜೊತೆಗಿದ್ದುಕೊಂಡು ಸಾಧನೆ ಮಾಡಬಹುದು ಅಂತ ಅನ್ನಿಸಿದವ ಗೃಹಸ್ಥ ಆಗ್ತಾನೆ. ಅವನಿಗೆ ಗೃಹಸ್ಥನಿಗೆ 3 ಪ್ಯಾಕೇಜ್ ಇದೆ. ಧರ್ಮ, ನಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಮಾಡಬೇಕು. ಅದರಲ್ಲಿ ಕೆಲವೊಂದು ಮೌಲ್ಯಗಳಿವೆ, ಅತಿಥಿಗಳ ಸತ್ಕಾರ, ಎದುರುಗಡೆಯವರ ಒಂದು ಉಪಕಾರ ಇತ್ಯಾದಿಗಳ, ಎದುರುಗಡೆಯವರಿಗೆ ಉಪಕಾರ ಮಾಡೋದು ಇತ್ಯಾದಿಗಳೆಲ್ಲ. ಅದರಿಂದಾಗಿ ಧರ್ಮ. ಆಮೇಲೆ ಅರ್ಥ, ಅವನು ಹಣವನ್ನು ಗಳಿಸ್ತಾನೆ. ಗಳಿಸಿದ ಹಣವನ್ನ ತನ್ನ ಬಯಕೆಯನ್ನು ತೀರಿಸಿಕೊಳ್ಳಿಕ್ಕೆ
ಮತ್ತೆ ಹಾಕ್ತಾನೆ, ಅದರಲ್ಲಿ ಇನ್ನೊಂದು ಸ್ವಲ್ಪ ಭಾಗ ತೆಗೆದು ಮತ್ತೆ ಧರ್ಮಕ್ಕೆ ಹಾಕ್ತಾನೆ. ಧರ್ಮ ಅರ್ಥ ಕಾಮ ಇದು ನಮ್ಮ ಕಾನ್ಸೆಪ್ಟ್. ಆದರೆ ಬೌದ್ಧರು ಹಾಗೆ ಮಾಡೋಲ್ಲ. ಬೌದ್ಧರು ಎಲ್ಲ ದುಃಖ, ಸುಖ ಅನ್ನೋದು ಮದ್ದಿಗೂ ಇಲ್ಲ ಈ ಜಗತ್ತಿನಲ್ಲಿ ಅಂತ. ಎಂತ ಅನುಭವ ವಿರುದ್ಧ ಅಲ್ವಾ? ಜಗತ್ತಿನಲ್ಲಿ ದುಃಖ ಇರಬಹುದು, ಆದರೆ ಸುಖ ಇಲ್ವಾ? ಅದರಿಂದಾಗಿ ಬೌದ್ಧರು ಸರ್ವಂ ದುಃಖಂ ದುಃಖಂ ಅಂತಾರೆ. ಇನ್ನು ಸರ್ವಂ ಸ್ವಲಕ್ಷಣಂ ಸ್ವಲಕ್ಷಣಂ, ಯಾವ ವಸ್ತುವಿಗೂ ಕೂಡ ನಿಶ್ಚಿತವಾದ ಒಂದು ಸ್ವರೂಪ ಇಲ್ಲ. ಇದವಿತ್ತಂ ಅಂತ ತೀರ್ಮಾನ ಮಾಡಲಿಕ್ಕಾಗುವಲ್ಲ. ಯಾವ ವಸ್ತುವು ಕೂಡ, ಯಾವ ವಸ್ತುವಿಗೂ ಕೂಡ ಒಂದು ಡೆಫಿನಿಷನ್ ಇಲ್ಲ. ಲಕ್ಷಣ ಅಂದ್ರೆ ಡೆಫಿನಿಷನ್. ಸ್ವಲಕ್ಷಣಂ, ಯಾವ ವಸ್ತುವಿಗೂ ಒಂದು ಡೆಫಿನಿಷನ್ ಇಲ್ಲ, ಒಂದು ಲಕ್ಷಣ ಇಲ್ಲ, ಒಂದು ಎಕ್ಸಿಸ್ಟೆನ್ಸ್ ಏನೂ ಇಲ್ಲ. ಆಮೇಲೆ ಸರ್ವಂ ಶೂನ್ಯಂ ಶೂನ್ಯಂ, ವಸ್ತುತಃ ಏನೂ ಇಲ್ಲ, ಎಲ್ಲವೂ ಇದೆ ಅಂತ ಹೇಳಿ ನಾವು ಭ್ರಮಿಸಿದ್ದೇವೆ. ಇದು ಶೂನ್ಯಂ ಶೂನ್ಯಂ. ಇದು ಅವರು ಹೇಳುವಂಥದ್ದು. ಇನ್ನು ಮಾಧ್ಯಮಿಕರು ಅಂತ, ಮಾಧ್ಯಮಿಕರು ಅಂತ ಹೇಳಿದ್ರೆ ಅವರು ಕೂಡ ಸ್ವಲ್ಪ ಹೀಗೆ ಒಟ್ಟಾರೆ ಬೌದ್ಧರು ಒಪ್ಪುವಂಥದ್ದು ಏನೂ ಇಲ್ಲ ಈ ಜಗತ್ತಿನಲ್ಲಿ, ಎಲ್ಲ ಇದೆ ಅಂತ ನಾವು ಭ್ರಮಿಸುತ್ತೇವೆ. ಶೂನ್ಯ ಶೂನ್ಯ, ಇದನ್ನ ಅವರು ಹೇಳುವಂಥದ್ದು. ಬುದ್ಧ ಏನು ಹೇಳಿದ್ದ? ಬುದ್ಧ ಹೇಳಿದ್ದು 4 ಮಾತುಗಳು. ಈ ಮೊದಲೇ ಹೇಳಿದ ಹಾಗೆ ಕ್ಷಣಿಕಂ ಕ್ಷಣಿಕಂ, ಸ್ವಲಕ್ಷಣಂ ಸ್ವಲಕ್ಷಣಂ, ದುಃಖಂ ದುಃಖಂ, ಶೂನ್ಯಂ ಶೂನ್ಯಂ. 4 ಮಾತು ಹೇಳಿದ್ದು ಅಂತ ಇಲ್ಲ. ಅವು ಎಲ್ಲರೂ ಒಪ್ಪುವುದು ಇದನ್ನೇ. ಈ 4 ಮಾತುಗಳನ್ನ 4 ಜನ 4 ತರಹ ತಿಳ್ಕೊಂಡ್ರು. ಸಾರಿ, ಈ ಮಹಾಕುಂಭ ಇದ್ರಲ್ಲಿ ಕೇಳ್ಬೇಕಾದ್ರೆ ಒಬ್ರು ಇವರು ಸಾಧುಗಳು ಹೇಳ್ತಿದ್ರು, ಅದ್ರ ಅರ್ಥ ಇದು ಏನಂತಾರೆ, ಇವಾಗ ನಾವೇನ್ ಲೌಕಿಕವಾಗಿ ಇದು ಜೀವನ ಮಾಡ್ತಾ ಇದೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಏನ್ ಎಂಜಾಯ್ಮೆಂಟ್ ಅಂತ ಏನ್ ಎಂಜಾಯ್ ಮಾಡ್ತಾ ಇದೀವಿ ಅದೆಲ್ಲ ಸುಳ್ಳು. ಈ ದೇವರು ಈ ತರದ್ದೇನಿದೆ ಮತ್ತೆ ಆಧ್ಯಾತ್ಮದ ಕಡೆ ಹೋಗಿದೆ ಅದು ಸತ್ಯ. ಇದನ್ನ ಹೇಳಿರೋದು ಈ ತರ ಅಲ್ಲ. ಯಾರು? ಬುದ್ಧ. ಅಂದ್ರೆ ಆ ಸಿದ್ಧಾಂತದ ಅದು ದಟ್ ಇಸ್ ಲಿಟರಲ್ ಮೀನಿಂಗ್ ಅದು ಅನ್ನೋ ತರ ಒಬ್ರು ಹೇಳ್ತಿದ್ರು. ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಅವ್ರು ಆ ತರಹ ಹೇಳ್ತಾರೆ ಅಷ್ಟೇ. ವಸ್ತುತಃ ಗ್ರಂಥವನ್ನು ನೋಡಿದಾಗ ಬುದ್ಧ ಆ ತರಹ ಏನು ಹೇಳಿದ್ರು? ಬುದ್ಧ ಹೇಳಿದ್ದು ಯಾರಿಗೂ ಅರ್ಥವೂ ಆಗಲಿಲ್ಲ. ಬುದ್ಧ ಹೇಳಿದ್ದು ಯಾರಿಗೂ ಅರ್ಥವೂ ಆಗಲಿಲ್ಲ. ಬುದ್ಧ ಆಗಲಿ ಬೇರೆಯವರಾಗಲಿ ದೇವರನ್ನ ಎಷ್ಟರ ಮಟ್ಟಿಗೆ ಒಪ್ಪಿದ್ರು ಅಂತ ನಂತರ ನೋಡೋಣ. ಬೌದ್ಧರು ದೇವರನ್ನು ಒಪ್ಪೋದಿಲ್ಲ. ಅವರು ಹೇಳೋದು ಈ 4 ಸಿದ್ಧಾಂತದ ಮೇಲೆ ಜಗತ್ತಿರೋ, ದೇವರ ಬಗ್ಗೆ ಮಾತೇ ಇಲ್ಲ. ಆಮೇಲೆ ಅವರಲ್ಲೇ ಹೀನಯಾನ ಮಹಾಯಾನ ಅಂತ, ಇದನ್ನ ಬಿಡ್ಲಿಕ್ಕಾಗಲ್ಲ. ದೇವ್ರನ್ನ ಹೆಂಗ್ ಬಿಡೋದು? ಅದಕ್ಕೆ ದೇವರನ್ನು ಸೇರಿಸಿಕೊಂಡು ಕೆಲವರು, ದೇವರನ್ನು ಬಿಟ್ಟು ಕೆಲವರು, ಈ ತರಹ ಮಾಡೋದು. ಹಾಗಿದ್ರೆ ಅವತಾರ ಹೇಗಾಯ್ತು ಆಚಾರ್ಯ? ಬುದ್ಧನ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ, ಇಲ್ಲಿ ಬೌದ್ಧರ ಬಗ್ಗೆ ಮಾತನಾಡ್ತಾ ಇರೋದು. ಇದಕ್ಕೆ ಮೂಲಭೂತವಾಗಿ ಬುದ್ಧನ ಬಗ್ಗೆ ಹೇಳಬೇಕು ನಿಮಗೆ. ಕಲಿಯುಗ ಪ್ರವೃತ್ತಿ ಆಗಬೇಕು ಅಂದರೆ ವೇದದ ಬಗ್ಗೆ ಭ್ರಮೆ ಮೂಡಿಸಬೇಕು. ವೇದದ ಬಗ್ಗೆ ಭ್ರಮೆ ಮೂಡಿಸದೇ ಇದ್ದರೆ ಟೆಕ್ನಾಲಜಿ ಬರಲ್ಲ. ಟೆಕ್ನಾಲಜಿ ಬಂದರೆ ಇದರ ಭ್ರಾಂತಿಯಲ್ಲಿ, ವಿಜ್ಞಾನ ಬೆಳೆದರೆ ಇದರ ಭ್ರಾಂತಿಯಲ್ಲಿ ದೇವರ ಕಡೆ ಉದಾಸೀನ ಬರುತ್ತೆ ಜನರಿಗೆ. ಅದು ಬರಬೇಕು, ಇಲ್ಲಾಂದ್ರೆ ಕಲಿಯುಗ ಪ್ರವೃತ್ತಿ ಆಗಲ್ಲ. ಅದಕ್ಕೆ ದೇವರೇನು ಮಾಡಿದ? ತ್ರಿಪುರಾಸುರರು ಅಂತ ಸದಾಶಿವನ ಕೈಯಲ್ಲಿ ಸತ್ತವರು, ಅವರಲ್ಲಿ ಒಬ್ಬ ಶುದ್ಧೋಧನ ಅಂತ. ಆ ಶುದ್ಧೋಧನನ ಮಗು ಈಗಾಗಲೇ ಹುಟ್ಟಿತ್ತು. ಆ ಶುದ್ಧೋಧನನ ಮಗುವನ್ನ ಯಾರಿಗೂ ಗೊತ್ತಾಗದೆ ಎಸೆದು ತಾನಲ್ಲಿ ನಿಂತ. ಎಲ್ಲ ದೇವತೆಗಳಿಗೆ ಹೇಳಿದ್ದ ಆಯುಧಗಳನ್ನ ಎಸೆಯಿರಿ ಅಂತ. ಯಾಕೆಂದ್ರೆ ಇವನು ಸತ್ಯ ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ಬೇಕು. ಅದಕ್ಕೆ ಇವನೇ ಪ್ರತಿಭಟನೆ ಮಾಡಿಸಿಕೊಳ್ಳೋದು. ನೊಬೆಲ್ ಪ್ರೈಸ್ ಬರಲಿ ಅಂತ ಹೇಳಿ ತಾವೇ ಬಾಡಿಗೆ ಕೊಟ್ಟು ತಮ್ಮ ಮೇಲೆ ತಾವೇ ಅಟ್ಯಾಕ್ ಮಾಡಿಸ್ಕೋತಾರಲ್ಲ, ಹಾಗೆ
ಅವನೇನು ಮಾಡಿದ, ಎಸೆದುಕೊಂಡ. ಅವರು ಎಸೆದರು, ಆ ಎಲ್ಲ ಆಯುಧಗಳನ್ನು ದೇವರು ನುಂಗಿದ. ಆದರೆ ನಾರಾಯಣ ಮಾತ್ರ, ವಿಷ್ಣು ಮಾತ್ರ ಎಸೆಯಲಿಲ್ಲ. ಅಂದ್ರೆ ಅವನೇನಾ ಅಂತ ಡೌಟ್ ಬರಬಾರದು. ಅದಕ್ಕೆ ಒಂದು ರೂಪದಿಂದ ತಾನೇ ಎಸೆದ ಚಕ್ರವನ್ನ, ಇನ್ನೊಂದು ರೂಪದಿಂದ ಅಂದ್ರೆ ಬುದ್ಧನಾಗಿದ್ದಾಗ ಅಡಿಗಡೆ ಇಟ್ಕೊಂಡು ನೀನ್ ಯಾರು ಅಂತ, ನಾನು ಬುದ್ಧ ಅಂದ. ಬುದ್ಧ ಅಂದ್ರೆ ತಿಳಿದವ, ಎಚ್ಚರಗೊಂಡವ ಅಂತ. ಬೇಂದ್ರೆ ಅವ್ರದ್ದು ಒಂದು ಪದ್ಯವೂ ಇದೆ, ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ, ಹೆಸರು ಬುದ್ಧ ಅಂತ. ಹಾಗೆ ಆ ಬುದ್ಧ ಏನು ಮಾಡಿದ, ಈ 4 ಮಾತುಗಳನ್ನು ಆಡಿದ. ಇದಕ್ಕೆ ವೇದಕ್ಕೆ ಸರಿಯಾದ ಅರ್ಥವನ್ನು ದೇವತೆಗಳಿಗೆ ಹೇಳಿದ್ದ. ಇವರೆಲ್ಲ ತಪ್ಪು ತಿಳ್ಕೊಂಡ್ರು. ಅದರ ನಿಜವಾದ ಅರ್ಥ ಏನು ಅಂದ್ರೆ, ಸರ್ವಂ ಕ್ಷಣಿಕಂ ಕ್ಷಣಿಕಂ, ಜಗತ್ತಿನಲ್ಲಿ ಕ್ಷಣದಲ್ಲಿಯೂ ಇರುವಂತಹ ವಸ್ತುಗಳು ಇವೆ. ಕ್ಷಣದಲ್ಲಿ ಮಾತ್ರ ಇರೋದಲ್ಲ, ಕ್ಷಣದಲ್ಲಿಯೂ ಇರೋದು ಅಂತ. ಅಂದ್ರೆ ನಿತ್ಯ 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 ಎಲ್ಲ ತರಹದ ವಸ್ತುಗಳು ಇವೆ. ಇನ್ನು ಸ್ವಲಕ್ಷಣಂ ಸ್ವಲಕ್ಷಣಂ, ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ಒಂದು ಸ್ವಭಾವ ಇದೆ. ದುಃಖಂ ದುಃಖಂ, ಈ ಜಗತ್ತಿನಲ್ಲಿ ಸುಖ ದುಃಖ ಎರಡರ ಮಿಶ್ರಣವೂ ಇದೆ. ಶೂನ್ಯಂ ಶೂನ್ಯಂ, ಆನಂದ ಭರಿತನಾದ ದೇವರಿಂದ ಇದು ನಿಯಂತ್ರಿತವಾಗಿದೆ. ಶೂನ್ಯಂ ಶೂನ್ಯಂ, ಇದು ಬುದ್ಧನ ಅಭಿಪ್ರಾಯ. ಇದನ್ನ ಪ್ರಶಾಂತ ವಿದ್ಯೆ ಅಂತ ಕರಿಬೇಕು ಅಂತ ಸ್ವಯಂ ಬುದ್ಧ ಹೇಳ್ತಾನೆ. ಈ ಬುದ್ಧ ಹೋಗಿ ಆದ ಮೇಲೆ ಇನ್ನೊಬ್ಬ ಬುದ್ಧ ಏನು ಬರಲಿಲ್ಲ. ನಮ್ಮ ಪಂಡಿತರಿಗೆಲ್ಲ ಕನಸು ಬೀಳುತ್ತೆ, ಇಬ್ರು ಬುದ್ಧ ಇಲ್ಲ, ಇರೋದೇ ಒಬ್ಬ, ಅದು ದೇವರು ಮಾತ್ರ. 150 ವರ್ಷಗಳ ಆದ ಮೇಲೆ ಫಸ್ಟ್ ಸಂಗೀತಿ ಅಂದ್ರೆ ಸಂಕಲನ. ಬುದ್ಧ ಏನು ಹೇಳಿದ್ದ ಅಂತ ಆಗ 150 ವರ್ಷ ಆದ್ಮೇಲೆ ಅವರೊಂದು ಸಂಕಲನ ಮಾಡಿದ್ರು. ಅದು ಪ್ರೂವ್ ಆಗಲಿಲ್ಲ. 2ನೇ ಸಂಗೀತಿಯನ್ನ ಮಾಡಿದ್ರು. ಅದು ತ್ರಿಪಿಟಕಗಳು ಅಂತ ಈಗ ಇರುವಂಥದ್ದು. ಈಗ ಎಲ್ಲ ಬೌದ್ಧ ದೇಶದವರು ಹೋಗ್ತಾರೆ. ಅದೊಂದು 40 ವಾಲ್ಯೂಮ್ಸ್ ಇದೆ. ವಿಶೇಷದ ಪದ 40 ವಾಲ್ಯೂಮ್ ಇದೆ. ಆ ಬೌದ್ಧರ ಸಿದ್ಧಾಂತವನ್ನು ನಾವಿಲ್ಲಿ ಹೇಳ್ತಾ ಇರೋದೇ ವಿನಃ ಬುದ್ಧನ ಬಗ್ಗೆ ಅಲ್ಲ. ಬುದ್ಧನನ್ನ ತಪ್ಪಾಗಿ ಅರ್ಥೈಸಿಕೊಂಡ್ರು ಜನ. ಹೀಗಾಗಿ ನಾವು ಬೌದ್ಧರನ್ನ ನಿರಾಕರಣೆ ಮಾಡ್ತಾ ಇರೋದೇ ವಿನಃ ಬುದ್ಧ ಅವತಾರನನ್ನ ಅಲ್ಲ. ಆಯ್ತಾ? ಯಾಕೆಂದ್ರೆ ಬುದ್ಧನನ್ನ 10 ಅವತಾರಗಳಲ್ಲಿ ಒಂದಾದ್ರಿಂದಾಗಿ ಪೂಜೆಯಲ್ಲಿ ಚಿಂತನೆ ಕೂಡ ಮಾಡ್ಲಿಕ್ಕುಂಟು ಬುದ್ಧನ ಬಗ್ಗೆ. ಇದು 4 ತರಹದ ಮತಗಳ ಸಾಮಾನ್ಯವಾದ 3-4 ಜನರು ಒಪ್ಪೋದು. ಸಣ್ಣ ಸಣ್ಣ ಭೇದ ಇದ್ರು ಅಥವಾ ದೊಡ್ಡ ದೊಡ್ಡ ಭೇದ ಇದ್ರು 4 ಜನ ಒಪ್ಪುವುದು ಜಗತ್ತು ಶೂನ್ಯ, ಇಲ್ಲದನ್ನ ನಾವು ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತೇವೆ, ಕಲ್ಪನೆ ಮಾಡ್ಕೊಳ್ತೇವೆ. ಕಾಣೋದು ಶೂನ್ಯವನ್ನ, ತಿಳ್ಕೊಳ್ಳೋದು ಜಗತ್ತು ಅಂತ. ಕಾಣ್ತಾ ಇರೋದೇನು ಶೂನ್ಯ, ತಿಳ್ಕೊಳ್ತಾ ಇರೋದೇನು ಜಗತ್ತು ಅಂತ. ಸರಿ, ಈ ಜಗತ್ತಿನಲ್ಲಿ ಏನಿದೆ, ಏನನ್ನು ಅನುಭವಿಸಬೇಕು? ಏನು ಸುಖ ಇಲ್ಲ, ದುಃಖವನ್ನು ಮಾತ್ರ ಅನುಭವಿಸಬೇಕು. ಹಾಗಾದ್ರೆ ಎದುರುಗಡೆ ಕಾಣುವ ವಸ್ತು ಪರಮಾಣುವಿನ ಒಂದು ಪುಂಜ, ಡಿಸೈನ್. ಪರಮಾಣುಗಳ ಪುಂಜ ಏನಿದೆ, ಪುಂಜ ಅಂದ್ರೆ ಸಮೂಹ, ಪರಮಾಣುಗಳ ಸಮೂಹ ಏನಿದೆ ಅದನ್ನ ವಸ್ತು ಅಂತ ನಾವು ಅಂದ್ಕೊಳ್ತೇವೆ. ಪರಮಾಣುಗಳು ಇರೋದಷ್ಟೇ ವಿನಃ ವಸ್ತು ಇಲ್ಲ ಅಂತ ಅವ್ರದ್ದೊಂದು ವಾದ ಇದೆ. ಹಾಗಾದ್ರೆ ಆತ್ಮ ಇದ್ದಾನ? ಅವರ ಪ್ರಕಾರ ಆತ್ಮನೂ ಇಲ್ಲ. ದೇರ್ ಇಸ್ ನೋ ಸೋಲ್ ಅಂತ ಹೇಳಬಾರದು ನಾವು. ಯಾಕೆಂದ್ರೆ ಕ್ರಿಶ್ಚಿಯನ್ರ ಸೋಲ್ ಅನ್ನೋದಕ್ಕೆ ಬೇರೆ ಅರ್ಥ ಇದೆ. ಜೀವ ಅಂತ ಇಟ್ಕೋಣ. ಜೀವ ಒಬ್ಬ ಇಲ್ಲ. ಮತ್ತೆ ಜೀವ ಇಲ್ಲ, ಜೀವನ ಜಾಗದಲ್ಲಿ ಒಂದು ಇಂಪ್ರೆಷನ್, ಸಂಸ್ಕಾರ ಮಾತ್ರ ಇರೋದು. ಒಂದು ಆತ್ಮನನ್ನ ಅವರು ಒಪ್ಪುವುದಿಲ್ಲ. ಹಾಗಾದ್ರೆ ಯಾರಿಗೆ ಮೋಕ್ಷ? ಬುದ್ಧ ಯಾರು? ಒಂದು ಇಂಪ್ರೆಷನ್ ಅಷ್ಟೇ. ಬುದ್ಧ ಅಂದ್ರೆ ಬೇರೆ ಯಾರೂ ಅಲ್ಲ, ಒಂದು ಇಂಪ್ರೆಷನ್.
ಹೀಗಾಗಿ ಕ್ಷಣಿಕಾ ಸರ್ವ ಸಂಸ್ಕಾರಾ ಇತಿ ಯಾ ವಾಸನಾ ಸ್ಥಿರ ಸಮಾರ್ಗ ಇತಿ ವಿಜ್ಞೇಯ ಸಚ ಮೋಕ್ಷ. ಅವನು ಆ ಹೋಗುವ ದಾರಿ, ಮುಕ್ತಿಯ ದಾರಿಯನ್ನ ಮಾರ್ಗ ಅಂತ ಕರೀತಾರೆ. ಹೀಗಾಗಿ ಇರೋದು ಇಷ್ಟೇ, ಜಗತ್ತನ್ನು ತಿಳ್ಕೊಳ್ಳಿಕ್ಕೆ ಇರೋದು ಪ್ರತ್ಯಕ್ಷ ಮತ್ತೆ ಅನುಮಾನ. ಒಂದೋ ಕಾಣಬೇಕು, ಒಂದೋ ಊಹಿಸಬೇಕು, ಎರಡೇ ಇರೋದು, ಪ್ರತ್ಯಕ್ಷ ಮತ್ತೆ ಊಹೆ. ಎಲ್ಲವೂ ಕ್ಷಣಿಕ, ಎಲ್ಲವೂ ಶೂನ್ಯ. ಇದು ಅವರದು ಪ್ರಧಾನವಾದ ವಾದ. ಈ ತರಹದ ವಾದವನ್ನ ಅವರು ಜಗತ್ತಿನ ಮುಂದೆ ಇಟ್ಟರು. ಅದರಿಂದಾಗಿ ಬುದ್ಧ ಅಂದ್ರೆ ಕರುಣೆ, ಬುದ್ಧ ಅಂದ್ರೆ ನೀತಿ, ಬುದ್ಧ ಅಂದ್ರೆ ಪ್ರೀತಿ, ಇದು ಯಾವುದೂ ಇಲ್ಲ, ಮೂಲಭೂತವಾಗಿ ಇಲ್ಲ. ಯಾಕೆಂದ್ರೆ ಎಲ್ಲ ಕ್ಷಣಿಕ, ಎಲ್ಲೇ ಶೂನ್ಯ ಅಂತ ಹೇಳ್ತಾ ಇದ್ರೆ ಪ್ರೀತಿ ಸತ್ಯವೋ, ಕಾರುಣ್ಯ ಸತ್ಯವೋ? ಆ ಬುದ್ಧರಲ್ಲಿ ಬಹಳ ಜನ ಇದ್ದಾರೆ. ಅದರಲ್ಲಿ ಒಬ್ಬ ಅಜಿತಾಭ ಅಂತ ಒಬ್ಬ ಬುದ್ಧ, ಇನ್ನೊಬ್ಬ ಅಮಿತಾಭ ಅಂತ ಬುದ್ಧ. ಆ ಅಜಿತಾಭ ಅಮಿತಾಭರು ಸಿದ್ಧಾರ್ಥನಿಗಿಂತ ಗ್ರೇಟು ಅಂತ ಬಹಳ ಜನ ಬುದ್ಧರನ್ನು ಒಪ್ತಾರವರು. ಜಗತ್ತಿನ ಕಟ್ಟಕಡೆಯ ವ್ಯಕ್ತಿಯ ತನಕ, ಕಟ್ಟಕಡೆಯ ವ್ಯಕ್ತಿ ಉದ್ಧಾರ ಆಗೋ ತನಕ ನಾನು ಮುಕ್ತಿಯನ್ನು ಹೊಂದೋದಿಲ್ಲ ಅಂತ ಅವರು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಬೌದ್ಧ ಸಿದ್ಧಾಂತದಲ್ಲಿ ಏನು ಬಂದಿದೆ, ಅವನ ಹೆಸರಿನಲ್ಲಿ ಅವನ ಕಥೆ ಏನಿದೆ, ಅಶ್ವಘೋಷನ ಬುದ್ಧ ಚರಿತೆ, ಅದರಲ್ಲಿಯೇ ಬಹಳ ಗೊಂದಲಗಳಿದೆ. ಇವರು ಅದನ್ನೆಲ್ಲ ಬಿಟ್ಟು ಬೇರೆ ಕಡೆಗೆ ಹೋಗ್ತಾರೆ. ನಾವು ಶಾಲೆಯಲ್ಲಿ ಏನು ಓದಿದ್ದೇವೆ, ಅವನು 3 ಜನನನ್ನ ನೋಡಿದ, ಒಬ್ಬ ಮುದುಕನನ್ನ ಕಂಡ, ಯಾಕೆ ಅಂತ ಕೇಳಿದ, ಯಾರು ಅಂತ ಕೇಳಿದ, ಸತ್ತವನನ್ನ ನೋಡಿದ, ಯಾಕೆ ಅಂತ ಕೇಳಿದ, ಹೀಗೆಲ್ಲ ಇದೆಯಲ್ಲ. ಅದೆಲ್ಲ ನಡೆದದ್ದು ಹೌದು, ಆದರೆ ಬೇರೆ ತರಹ. ದೇವತೆಗಳು ಅದರಲ್ಲಿರೋದು, ಅಶ್ವಘೋಷನ ಬುದ್ಧ ಚರಿತೆಯಲ್ಲಿ ಇರೋದು, ದೇವತೆಗಳು ಬುದ್ಧನನ್ನು ಉದ್ಧಾರ ಮಾಡಬೇಕು ಅಂತ ಅನ್ಕೊಂಡ್ರಂತೆ. ಅದರಿಂದಾಗಿ ಬುದ್ಧನಿಗೆ ಮಾತ್ರ ಈ ಒಂದು ದರ್ಶನ ಆಗಿದ್ದು. ಬುದ್ಧ ದೇವತೆಗಳನ್ನು ಬೌದ್ಧ ಸಿದ್ಧಾಂತದಲ್ಲಿ ದೇವತೆಗಳನ್ನು ಒಪ್ತಾರೆ, ನೆನಪಿರಲಿ. ಇಂದ್ರ ಇದ್ದಾನೆ, ಎಲ್ಲ ದೇವತೆಗಳು ಇದ್ದಾರೆ, ಪುಣ್ಯ ಇದೆ, ಪಾಪ ಇದೆ, ಸ್ವರ್ಗ ಇದೆ, ನರಕ ಇದೆ, ಇದೆಲ್ಲವನ್ನೂ ಒಪ್ತಾರೆ ಬೌದ್ಧರು. ಆದ್ರೆ ಈಗ ಬೌದ್ಧರು ನಾವು ಬುದ್ಧನನ್ನ ಒಪ್ಪಬೇಕು ಅಂತಾರಲ್ಲ, ಅವ್ರಿಗೆ ಇದು ಯಾವುದರ ಬಗ್ಗೆಗೂ ಅವೇರ್ನೆಸ್ ಇಲ್ಲ, ಎಲ್ಲ ಢೋಂಗಿಗಳೇ ಇರೋದು. ಹೀಗಾಗಿ ಬುದ್ಧ ಬಂದಾಗ ನಮ್ಮ ಹತ್ರ ಇರೋದು ಏನು? ಎಲ್ಲವೂ ಕ್ಷಣಿಕ, ಶೂನ್ಯ, ಭ್ರಮೆ. ಅವರನ್ನ ಓಡಿಸಿದವರು ಮೀಮಾಂಸಕರು ಮತ್ತು ನೈಯಾಯಿಕರು. ಈ ದೇಶದಲ್ಲಿ ಮೀಮಾಂಸಕರು ಅಂತ ಒಂದು ದರ್ಶನ ಆಗಿ ಹೋಯಿತು. ನೈಯಾಯಿಕರು, ತಾರ್ಕಿಕರು ಅಂತ ಹೇಳ್ತಾರೆ, ಅವರು ಇದರಿಂದ ಅವರನ್ನು ಓಡಿಸಿದ್ದು, ಬೇರೆ ಯಾರು ಓಡಿಸಲಿಲ್ಲ. ಯಾಕೆ ಅಂದರೆ ಅವರ ಗ್ರಂಥಗಳಲ್ಲಿ ನಡೆದ ವಾದ ವಿವಾದಗಳು ಕಾಣುತ್ತೆ. ನಮಗೆ ಗ್ರಂಥ ಪ್ರಮಾಣ, ಯಾರು ಏನ್ ಬೇಕಾದ್ರೆ ಹೇಳ್ಬೋದು. ಗ್ರಂಥವನ್ನು ನೋಡಿ, ನೀವು ಮೂಲ ಗ್ರಂಥವನ್ನು, ನಾನು ಅದನ್ನೇ ಹೇಳೋದು, ಮೂಲ ಗ್ರಂಥವನ್ನೇ ನೋಡಿ, ಯಾರ್ಯಾರ ಮಾತನ್ನು ಕೇಳಬೇಡಿ, ನೇರ ಗ್ರಂಥವನ್ನೇ ಓದಿ ಅಟೆಂಡ್ ಮಾಡಿ ಗೊತ್ತಾಗುತ್ತೆ ಅಂತ. ಇಲ್ಲ ಅಂತಂದ್ರೆ ಇಲ್ಲ ಅಂತ ಒಬ್ಬ ಹೇಳ್ತಾನೆ, ಹೌದು ಅಂತ ಒಬ್ಬ ಹೇಳ್ತಾನೆ, ಅದನ್ನೆಲ್ಲ ಕೇಳ್ಕೊಳ್ಳಿಕ್ಕೆ ಆಗ್ತದ? ಹಿಸ್ಟಾರಿಯನ್ ಯಾರ್ಯಾರು ಹಿಸ್ಟ್ರಿ ಬರೆದಿರ್ತಾರೆ ಅವರೆಲ್ಲ ಅವ್ರವ್ರ ಮೂಗಿನ ನೇರಕ್ಕೆ ಬರೀತಾರೆ. ನಿಮಗೆ ಒಂದು ಗೊತ್ತಿರಲಿ, ಒಂದು PhD ಥೀಸಿಸ್ ಡಿಸ್ಪ್ರೂವ್ ಆಯ್ತು, ಇದು ಆಗಲ್ಲ, ಇದು ಯೋಗ್ಯವಲ್ಲ ಅಂತ. ಆದರೆ ಅದು ಥೀಸಿಸ್ ಆಗಿ ಪ್ರಿಂಟ್ ಆಯ್ತು. ಥೀಸಿಸ್ ಆಗಿ ಅಲ್ಲ, ಒಂದು ಪುಸ್ತಕವಾಗಿ ಪ್ರಿಂಟ್ ಆಯ್ತು. ಭಾಗವತ ಕ್ರಿಶ್ಚಿಯನ್ನರ ಇನ್ಫ್ಲೂಯೆನ್ಸ್ ಮೇಲೆ ಬಂದಿದ್ದು ಅಂತ ಆ ಬರಹ ಇದೆ. ಒಪ್ತೀರಾ ಬಿಡ್ತೀರಾ? ನಮಗೆ ಗ್ರಂಥವನ್ನು ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಪ್ರಾಚೀನ ಅಂತ. ನೇರ ಗ್ರಂಥದ ಬಳಿ ಬನ್ನಿ ಅಂತ. ಅದರಿಂದಾಗಿ
ಬೌದ್ಧರನ್ನ ಓಡಿಸಿದ್ದು ನೈಯಾಯಿಕರು ಮತ್ತು ಮೀಮಾಂಸಕರು. ಸುಮಾರು 9ನೇ ಶತಮಾನದಲ್ಲಿ ಅವರು ಪೂರ್ತಿ ಇರಲಿಲ್ಲ ಬೌದ್ಧರು. ಈ ದೇಶದಲ್ಲಿ ಯಶಸ್ವಿಯಾಗಿ ಬೌದ್ಧರನ್ನ ವಿಚಾರಧಾರೆಯ ಮೂಲಕ, ಪ್ರಶ್ನೆಗಳ ಮೂಲಕ ಬಾಯಿ ಮುಚ್ಚುವಂತೆ ಮಾಡಿದ್ದು ಮೀಮಾಂಸಕರು ಮತ್ತು ನೈಯಾಯಿಕರು. ಶಂಕರಾಚಾರ್ಯರ ಇಲ್ಲ ಅವ್ರದ್ದೇನು ಸಂಬಂಧ ಇಲ್ಲ. ಅವ್ರು ಬರೋಷ್ಟೊತ್ತಿಗಾಗಲೇ ಇರಲಿಲ್ಲ. ಶಂಕರರು ಇದರಲ್ಲಿ ಮೊದಲನೇ ಸ್ವರದಲ್ಲಿ ಅದೇ ಬರುತ್ತಲ್ಲ. ಅಲ್ಲ, ಅದು ಮತ್ತೆ ಹೇಳುವ ಅಲ್ಲ, ಅದು ಆಮೇಲೆ ಬರೋಣ. ನಾವು ಬರ್ತಾ ಇದ್ದೇನೆ, ನಾ ಕ್ರಮವಾಗಿ ಬರ್ತಾ ಇದ್ದೇನೆ. ಅದರಿಂದಾಗಿ ಶಂಕರರು ಬರುವಷ್ಟೊತ್ತಿಗೆ ಬೌದ್ಧರು ಇರಲಿಲ್ಲ. ಬೌದ್ಧರು ಹೋದ ಮೇಲೆ ಬಂದದ್ದು. ಆದರೆ ಆ ಮೀಮಾಂಸಕರೆಲ್ಲ ಆಮೇಲೆ ಶಂಕರ ಮತವನ್ನು ಒಪ್ಪಿದ್ರು. ಆಮೇಲೆ ಆದರೂ ಓಡಿಸಿದ್ದು ಅವರು ಬೌದ್ಧರನ್ನ ಖಂಡನೆ ಮಾಡಿದ್ದು ಬಹಳ ಕಡಿಮೆ. ಶಂಕರರು ಬಹಳ ಕಡಿಮೆ ಅಂತಂದ್ರೆ ಇಲ್ವೇ ಇಲ್ಲ ಅನ್ನುವಷ್ಟು ಕಡಿಮೆ. ಅವರು ಜಾಸ್ತಿ ಖಂಡನೆ ಮಾಡಿದ್ದು ಶಂಕರರು ಸಾಂಖ್ಯರನ್ನ, ನೈಯಾಯಿಕರನ್ನ, ವಿನಃ ಬೌದ್ಧರನ್ನಲ್ಲ. ಅದೇ ನಾ ಹೇಳ್ತಾ ಇದ್ದೀನಲ್ಲ, ನೇರ ಗ್ರಂಥದ ಮುಂದೆ ಕೂತಾಗ ಸತ್ಯ ತೆರ್ಕೊಳ್ಳುತ್ತೆ ವಿನಃ ಯಾವುದ್ಯಾವುದೋ ಮಾತುಗಳಿಂದ ಅಲ್ಲ. ಯಾಕಂದ್ರೆ ಹಿಸ್ಟಾರಿಯನ್ಸ್ ಏನ್ ಬೇಕಾದ್ರೂ ಬರಿಬಹುದು, ಅದೆಲ್ಲ ಸತ್ಯ ಆಗಿರಬೇಕು ಅಂತ ಇಲ್ಲ. ಇದು ಇರುವಂತಹ ಮಾತು. ಹೀಗಾಗಿ ಅವರು ಬೌದ್ಧರನ್ನ ಜನರೇ ಓಡಿಸ್ಬಿಟ್ರು. ಯಾಕೆ ಅಂದ್ರೆ ಮಾಸು ಸನ್ನಿ ತರಹ 100 ಜನ ಸನ್ಯಾಸ ತಗೊಂಡ್ಬಿಡೋದು. ಸನ್ಯಾಸ ಮೋಕ್ಷಕ್ಕೆ ದಾರಿ. 100 ಜನ, 500, 1000 ಜನ ಒಟ್ಟೊಟ್ಟಿಗೆ ಸನ್ಯಾಸ ತಗೊಂಡ್ಬಿಡೋದು. ದೇಶದ ಎಕಾನಮಿಯ ಪರಿಸ್ಥಿತಿ ಏನಾಗಬೇಡ. ರಾಜರೆಲ್ಲ ಅದಕ್ಕೆ ಹಣ ಹೂಡೋದು. ರಾಜರೆಲ್ಲ ಕ್ಷಾತ್ರ ಬಿಟ್ಟರು. ಬೌದ್ಧರಿಂದ ಆದ ಅನ್ಯಾಯ ಬಹಳ. ಬುದ್ಧನಿಂದ ಅಲ್ಲ, ಬೌದ್ಧರಿಂದ ಆದ ಅನ್ಯಾಯ ಬಹಳ. ರಾಹುಲ ಸಾಂಕೃತ್ಯಾಯನ ಅಂತ ಹೇಳಿ ಅವರು ಚೆನ್ನಾಗಿ, ಅವರು ಬೌದ್ಧರೇ, ಬುದ್ಧ ಸಿದ್ಧಾಂತವನ್ನು ಉತ್ಕಟವಾಗಿ ಒಪ್ಪಿದವರು, ಜವಾಹರ್ಲಾಲ್ ನೆಹರುಗೆ ಬಹಳ ಆತ್ಮೀಯರು. ಅವರು ಕೆಲವೊಂದು ದಾಖಲೆಗಳನ್ನು ಕೊಡ್ತಾರೆ. ಬೌದ್ಧರು ಯಾವ ರೀತಿ ದೇಶನಾಶಕ್ಕೆ ಕಾರಣ ಆದರು ಅಂತ, ಅವರು ಬೌದ್ಧರಾಗಿದ್ದುಕೊಂಡು. ಅದು ಇವತ್ತು ನಮಗೆ ಸಿಗತ್ತೆ ಆ ಬರಹಗಳೆಲ್ಲ. ಅದರಿಂದಾಗಿ ಬೌದ್ಧರದ್ದು ಈ ದೇಶಕ್ಕೆ ಕೊಡುಗೆ ಏನು ಅಂತಂದ್ರೆ, ಇಲ್ಲಿಯ ಹೋರಾಡುವವರನ್ನ, ವಾರಿಯರ್ಸನ್ನ ನಿರ್ವೀರ್ಯರನ್ನಾಗಿ ಮಾಡಿದ್ದು ಅವರ ಸಾಧನೆ. ಸಿದ್ಧಾಂತ ಏನೇನು ಚೆನ್ನಾಗಿಲ್ಲ, ನೀವು ಓದಿದ್ರೆ ನಿಮಗೇ ಗೊತ್ತಾಗತ್ತೆ. ಆಸೆಯೇ ದುಃಖಕ್ಕೆ ಮೂಲ ಅನ್ನೋದು ಭಾರತದಲ್ಲಿರಲಿಲ್ವ? ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಅಂತ ಹೇಳಿ ಭಾಗವತ. ಅದರಿಂದಾಗಿ ಅವೆಲ್ಲ ಬುದ್ಧ ಹೇಳಿದ್ದಲ್ವೇ ಅಲ್ಲ ಅವ್ಯಾವುದು. ಅವನು ಹೇಳಿದ ಈ 4 ಮಾತುಗಳ ಹಿನ್ನೆಲೆಯಲ್ಲಿ ಬೌದ್ಧರು ಬೆಳೆಸಿಕೊಂಡು ಹೋಗಿದ್ದು. ನೀತಿಯನ್ನೆಲ್ಲ ಅವರು ಹೇಳಬೇಕಾ? ಒಂದು ಸುಮ್ಮನೆ ಹೇಳ್ತೇನೆ, ಕಳ್ತನ ಮಾಡಬೇಡ, ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ ಅಂತ ಅನ್ನೋದೇ ಫಿಲಾಸಫಿ ಆಗಿಬಿಟ್ರೆ, ಅದಕ್ಕಿಂತ ಮೊದಲಿದ್ದವರೇನು ಕಾಡು ಜನಾಂಗಗಳ? ಅಲ್ಲದೆ ನೀವು ಕಳ್ತನ ಮಾಡಬೇಡಿ, ಸುಳ್ಳು ಹೇಳಬೇಡಿ ಅಂತ ಹೇಳೋದಕ್ಕೆ ಮುಂಚೆ ಒಂದು ಅವಾಗಿನ ಜನ ತೀರಾ ಕೆಟ್ಟವರಾಗಿದ್ರು ಅಂತ ಇಟ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಆದರ್ಶ ಅಂದ್ರೆ ಏನು ಅಂತ ಸೆಟ್ ಆಗಿರ್ಲೇಬೇಕಲ್ವಾ? ಮಧ್ಯದಲ್ಲಿ ತಪ್ಪಿದವ್ರಿಗೆ ಅದನ್ನೇ ಹೇಳಬೇಕು. ಇವಾಗ ನಮಗೆ ನೀತಿಯೇ ಗೊತ್ತಿಲ್ಲ ಅಂದ್ರೆ ಕೆಟ್ಟದ್ದು ಮಾಡಿದಾಗ ಕೆಟ್ಟದ್ದು ಮಾಡಬೇಕಾದ್ರೂ ಕೆಟ್ಟದ್ದು ಮಾಡೋದಕ್ಕಿಂತ ಮೊದಲು ಒಂದು ಒಳ್ಳೇದಿರ್ಬೇಕು. ಆ ಒಳ್ಳೆಯದನ್ನ ನಂತರ ಕೆಟ್ಟದ್ದು ಮಾಡಿದವ್ರಿಗೆ ಉಪದೇಶ ಮಾಡಬೇಕು. ಇಲ್ಲಪ್ಪ ಆ ಥರ ಮಾಡಬೇಡ ಅಂತ ಇವನೇ ಫಸ್ಟ್ ಉಪದೇಶ ಮಾಡಿದ್ದ? ಇಲ್ಲ, ಮೊದಲಿಂದ ಇದ್ದದ್ದನ್ನೇ ಅವನು ಉಪದೇಶ ಮಾಡಿದ್ದು ಅಂತ ಇಟ್ಕೊಳ್ಳೋಣ. ಹೀಗಾಗಿ ಈ ಹೊರಗಡೆಯ ಸುಳ್ಳುಗಳು ಬೌದ್ಧ ಸಿದ್ಧಾಂತದಲ್ಲಿಯೇ ಒಂದಿದೆ, ಆವರಣ ಮತ್ತೆ ವಿಕ್ಷೇಪ ಅಂತ.
ವಿಕ್ಷೇಪ ಅಂತಂದ್ರೆ ವೈಯಕ್ತಿಕವಾದ ಅಂದ್ರೆ ಪರ್ಸನಲ್ ಇಗ್ನೋರೆನ್ಸ್, ಅದು ವಿಕ್ಷೇಪ. ಸಾಮೂಹಿಕವಾದ ಇಗ್ನೋರೆನ್ಸ್, ಎಲ್ಲರಿಗೂ ಇರುವ ಅಜ್ಞಾನ. ಒಂದು ಸಮಾಜವೇ ಒಂದು ತಪ್ಪು ತಿಳ್ಕೊಂಡ್ಬಿಟ್ಟಿರುತ್ತೆ ಒಂದು ಸಂಗತಿಯನ್ನ, ಯಾವುದೋ ಒಂದು ಸಂಗತಿಯನ್ನ ಇಡೀ ಸಮಾಜ ತಪ್ಪು ತಿಳ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ಆವರಣ ಅಂತ ಕರೀತಾರೆ. ಇಡೀ ಸಮಾಜ ಒಂದು ತಪ್ಪು ತಿಳ್ಕೊಂಡಿರುತ್ತೆ. ಈಗ ಆ ಆವರಣದಲ್ಲಿ ಇದೆ ಬುದ್ಧನ ಬಗ್ಗೆ. ಬುದ್ಧನ ಶಾಂತವಾದ ನಗು ಇತ್ಯಾದಿ ಇತ್ಯಾದಿಗಳು ಎಲ್ಲ. ಈ ಸಾಮಾಜಿಕವಾದ ಅಜ್ಞಾನ ನಮಗೆ ತಾಗಬಾರದು ಅಂದ್ರೆ ನಾವು ನೇರ ಗ್ರಂಥವನ್ನೇ ಓದಬೇಕು. ನಾವ್ಯಾರೋ ಅದನ್ನು ಪ್ರಿಂಟ್ ಮಾಡಿಲ್ಲ, ಅವರವರೇ ಪ್ರಿಂಟ್ ಮಾಡಿರ್ತಾರೆ, ಅದನ್ನೇ ತಗೊಂಡು ಓದಿದ್ರು ಆಯ್ತು, ಅಥವಾ ಅದನ್ನೇ ನೇರವಾಗಿ ಕೇಳಿದ್ರು ಆಯ್ತು. ಆ ಶಬ್ದಗಳು ಗೊತ್ತೇ ಆಗತ್ತೆ, ತೀರಾ ಅಷ್ಟೊಂದು ಡಿಸ್ಟಾರ್ಟ್ ಆಗಿರಲ್ಲ. ಯಾವುದೋ ಶಬ್ದಕ್ಕೆ ಯಾವುದೋ ಅಂತಾನೆ, ಅಹಿಂಸೆ ಅನ್ನೋದಕ್ಕೆ ಅಹಿಂಸೆ ಅಂತಾನೆ ಹೇಳ್ಬೇಕಾ, ಅಷ್ಟು ಗೊತ್ತಾಗತ್ತಾ, ಮುಗೀತು. ಅದನ್ನು ನಾವು ಕೇಳಲೇಬೇಕು. ಅದರಿಂದಾಗಿ ಯಾವುದನ್ನು ನಂಬಬೇಡಿ. ಇವತ್ತಿನ ಇದರಲ್ಲಿ ಡೇಟಾ ಇದೆ, ನಾಲೆಜ್. ಆ ಡೇಟಾವನ್ನು ನಾಲೆಜ್ ಆಗಿ ಹೇಗೆ ಪರಿವರ್ತನೆ ಮಾಡ್ಕೊಳ್ಳೋದು ಅದು ಆಮೇಲೆ. ಡೇಟಾ ಇದೆ. ನೀವು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹುಡುಕಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದು ಹೆಚ್ಚು ಹುಡುಕಿರ್ತೀರಾ, ಯಾವುದು ಹೆಚ್ಚು ಸರ್ಚಿಂಗ್ ಆಗಿರುತ್ತೆ ಅದನ್ನೇ ತೋರಿಸುತ್ತೆ. ಸತ್ಯ ತೋರಿಸ್ಬೇಕು ಅಂತಿಲ್ಲ, ನೀವು ಹುಡುಕ್ಲೇಬೇಕು. ವಿಕಿಪೀಡಿಯಾದಲ್ಲಿ ನೋಡಿದ್ರೆ ಅವರವರು ಏನೇನೋ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ನೀವು ಏನ್ ಬೇಕಾದ್ರೆ ಕೆಡಿಸ್ಬಹುದು. ಅದನ್ನ ಯಾವುದನ್ನು ನಂಬಬೇಕು? ನೇರ ಗ್ರಂಥದ ಮುಂದೆಯೇ ಕೂಡಬೇಕು. ಅದನ್ನ ಹೇಳಿದಾಗ ಉರಿಯ ನಾಲಿಗೆ ಅಂತ ಅನ್ನಿಸಬಹುದು. ಹೌದು, ಬೇಂದ್ರೆ ಅವರು ಹೇಳಿಲ್ವಾ, ಉರಿಯ ನಾಲಿಗೆಯಲ್ಲಿ ನಿಜವ ನುಡಿಯಲು ಬೇಕು ಅಂತ. ಅನಿವಾರ್ಯ, ಸತ್ಯ. ಅದನ್ನು ಯಾರು ಚೇಂಜ್ ಮಾಡ್ಲಿಕ್ಕಾಗಲ್ಲ. ಹೀಗಾಗಿ ಅವರು ಈ ದೇಶ ಡೈವರ್ಟ್ ಆಗಿದ್ದು ಬೌದ್ಧರಿಂದ. ಅವರು ವೇದ ಒಪ್ಪಲ್ಲ ಅಂತಂದ್ರು. ವೇದದ ಬಗ್ಗೆ ಬುದ್ಧ ಏನು ಹೇಳಲೇ ಇಲ್ಲ. ಆಮೇಲೆ ಬೌದ್ಧರ ಮಾತುಗಳಲ್ಲಿ ಅನೇಕ ಮಹಾಭಾರತದ ಮಾತುಗಳಿದೆ, ಗೀತೆಯ ಮಾತುಗಳಿದೆ. ಆದರೆ ನಾವು ಎಲ್ಲಕ್ಕೂ ವಿರೋಧವಾಗಿ ನಿಂತಿದ್ದು ಅಂತ ಅವರು ಹೇಳ್ತಾರೆ. ಬೌದ್ಧರು ಹಾಗೇನಿಲ್ಲ, ಮೂಲ ಗ್ರಂಥವನ್ನು ಓದಿದವರಿಗೆ ಇದು ಸ್ಪಷ್ಟ. ಅದರಿಂದಾಗಿ ಆ ಗ್ರಂಥವನ್ನ ಕೇಳಿ ಅಂತ ನಾನು ಹೇಳೋದು. ಸರಿ, ಎಲ್ಲವೂ ಕ್ಷಣಿಕ ಅಂತ ಹೇಳ್ತಾರಲ್ಲ, ಅದನ್ನು ನಾವು ಒಪ್ಲಿಕ್ಕಾಗಲ್ಲ ಅಂದ್ರು. ಯಾಕೆ? ಈ ಸಿದ್ಧಾಂತದ ಸಮಸ್ಯೆಗಳೇನು? ಪ್ರಾಬ್ಲಮ್ಸ್ ಏನು ಸಮಸ್ಯೆ? ಪ್ರಾಬ್ಲಮ್ಸ್ ಅನ್ನೋದಕ್ಕೆ ಥಿಯರಿ ಅಂತ ಅರ್ಥ ಇದೆ. ಪ್ರಾಬ್ಲಮ್ ಅನ್ನೋದಕ್ಕೆ ಥಿಯರಿ ಅಂತಾನೂ ಒಂದು ಅರ್ಥ ಇದೆ. ಇದರಲ್ಲಿ ಗಂಟು ಅಂತ ಒಂದು ಅರ್ಥ ಇದೆ, ಇನ್ನೊಂದು ನಾವು ಸಮಸ್ಯೆ ಅಂತ ಹೇಳ್ತೀವಲ್ಲ ಆ ಅರ್ಥವೂ ಇದೆ. ಇಂಗ್ಲಿಷಲ್ಲಿ ಎರಡು ಅರ್ಥ. ತತ್ವಶಾಸ್ತ್ರದ ವಿಚಾರವನ್ನು ಹೇಳ್ಬೇಕಾದ್ರೆ ಎರಡನ್ನು ಬಳಸ್ತಾರೆ. ಪ್ರಾಬ್ಲಮ್ಸ್ ಇನ್ ಮಾಧ್ವ ಫಿಲಾಸಫಿ ಅಂದ್ರೆ ಗಂಟು, ಅದನ್ನು ನಾವು ಹೇಳೋದು ಕ್ರಮ, ಆ ತರಹ ಸ್ವರೂಪ ಅಂತ ಅನ್ನೋ ಅರ್ಥದಲ್ಲಿ ಪ್ರಾಬ್ಲಮ್ಸ್ ಅನ್ನು ಬಳಸ್ತಾರೆ. ಇಲ್ಲಿ ಇರುವ ಪ್ರಾಬ್ಲಮ್ ಏನು? ಕ್ಷಣಿಕ ಅಂತ ಒಪ್ಪಿದರೆ, ಈಗ ಬುದ್ಧ ಕೂತ್ಕೊಂಡ, ಕ್ಷಣಿಕ ಅಂತ ನೀವು ಒಪ್ಪ್ರಿ ಸುಮ್ಮನೆ. ಬುದ್ಧ ಕೂತ್ಕೊಂಡ, ಕಣ್ ತೆಗೆಯೋಷ್ಟೊತ್ತಿಗೆ ಬೇರೆ, ಅವನು ಮಾತು ಹೇಳುವಾಗ ಬೇರೆ. ಉದ್ಧಾರ ಆಗೋದು ಯಾರು? ಇನ್ಯಾರೋ ವ್ಯಕ್ತಿ, ಅವನು ಇಲ್ವೇ ಇಲ್ಲ ಅಲ್ಲಿ. ಇದು ಪ್ರಾಬ್ಲಮ್. ಯಾರಿಗೆ ಜ್ಞಾನ ಉದಯ ಆಯ್ತೋ ಅವನು ಉದ್ಧಾರ ಆಗಲಿಲ್ಲ, ಯಾಕಂದ್ರೆ ಅವನು ಉದ್ಧಾರ ಆಗೋಟೊತ್ತಿಗೆ ಬೇರೆ ಆಗೋಗಿದ್ದ. ಕ್ಷಣಿಕ ಅಂದ್ರೆ ಆ ಪ್ರಾಬ್ಲಮ್. ಇನ್ಯಾರೋ ಒಬ್ಬ ಇದ್ದಾನೆ, ಅವನು ಹೇಳೋಟದಕ್ಕೆ ಬೇರೆ ಆಗೋದ. ಅವನು ಎಲ್ಲಿಗೆ ಅಂತ ಹೇಳೋದು, ಯಾರಿಗೆ ಅಂತ ಹೇಳೋದು. ಜ್ಞಾನೋದಯ ಆಗಿದ್ಯಾರಿಗೆ, ಉದ್ಧಾರ ಆಗಿದ್ಯಾರು, ಇದು ಪ್ರಾಬ್ಲಮ್. ಮತ್ತೆ ಒಬ್ಬ ಆತ್ಮ ಇಲ್ಲ ಅವ್ರಿಗೆ. ಮತ್ತೆ ಏನು? ನನ್ನ ದೇಹ ತಿಳ್ಕೊಂಡಿದ್ದು, ಈ ದೇಹ ಮುಂದಿನ ಜನ್ಮ ಒಪ್ತಾರವರು. ಈ ದೇಹ ಮಾತ್ರ, ಇದೇ ದೇಹ ಮುಂದಿನ ಜನ್ಮದಲ್ಲಿ ಬರಲ್ಲ. ಯಾರು ಹಾಗಾದ್ರೆ ಕಂಟಿನ್ಯೂ ಆಗೋದು ಯಾರು? ಇದು ಅವರ ಸಿದ್ಧಾಂತದ ಮೇಲೆ ಬರುವ ಪ್ರಶ್ನೆ. ಯಾರು ಹೇಳಿದ್ದು, ಯಾರಿಗೆ ಜ್ಞಾನ ಬಂದಿದ್ದು, ಯಾರು ಉದ್ಧಾರ ಆಗೋದು? ಈ ಸಮಸ್ಯೆಯನ್ನ
ನಾವು ಪರಿಹಾರ ಮಾಡಿಕೊಳ್ಳಿಕ್ಕಾಗಲ್ಲ. ಇದು ಅಲ್ಲಿರುವಂಥದ್ದು. ಅದಕ್ಕೆ ಅವರೊಂದು ಮಾತು ಹೇಳ್ತಾರೆ, ಇಲ್ಲ ಇಲ್ಲ, ಕಸ್ತೂರಿ ಇರುತ್ತೆ, ಅದರ ಮೇಲೆ ಒಂದು ಬಟ್ಟೆಯನ್ನು ಮುಚ್ಚಿಡ್ತೇವೆ, ಕಸ್ತೂರಿಯ ವಾಸನೆ ಬಟ್ಟೆಗೆ ಟ್ರಾನ್ಸ್ಫರ್ ಆಗುತ್ತೆ, ಆಮೇಲೆ ಆ ಬಟ್ಟೆ ಮೇಲೆ ಇನ್ನೊಂದು ಬಟ್ಟೆ ಇಡ್ತೇವೆ, ಅಲ್ಲಿಗೂ ಟ್ರಾನ್ಸ್ಫರ್ ಆಗುತ್ತೆ. ಆ ರೀತಿ ಒಂದು ಇಂಪ್ರೆಷನ್ ಇರುತ್ತೆ. ಆ ಇಂಪ್ರೆಷನ್ ಪ್ರಜ್ಞೆ ದೇಹದಿಂದ ದೇಹಕ್ಕೆ, ದೇಹದಿಂದ ದೇಹಕ್ಕೆ ಬದಲಾಗ್ತಾ ಇರುತ್ತೆ. ಉದ್ಧಾರ ಆಗೋದಾರು ಪ್ರಜ್ಞೆ, ಜೀವ ಅಂತೂ ಅಲ್ಲ. ಹೀಗಾಗಿ ಆತ್ಮೋದ್ಧಾರ ಏನಿದೆ ಅದು ಬುದ್ಧನ ಮತದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆತ್ಮನೇ ಇಲ್ಲ. ಆತ್ಮ ಇದ್ರಲ್ವಾ. ಈಗ ಜಗತ್ತನ್ನೇ ಒಪ್ಪದವರು ಜಗದ್ಗುರುಗಳು ಹೇಗೆ ಯೋಚನೆ ಮಾಡಬೇಕಲ್ವಾ. ಅದೇ ರೀತಿ ಇಲ್ಲಿ ಎಲ್ಲವನ್ನ ಕ್ಷಣಿಕ ಅಂತ ಹೇಳುವವರು ಉದ್ಧಾರ ಯಾರಿಗೆ ಅನ್ನೋದನ್ನು ಹೇಳಬೇಕಾಗುತ್ತೆ. ಆತ್ಮನನ್ನೇ ಒಪ್ಪದವರು ಆತ್ಮೋದ್ಧಾರ ಹೇಗೆ ಮಾಡ್ತಾರೆ? ಆದ್ದರಿಂದ ಇಲ್ಲಿ ಇದನ್ನ ನಂಬಿದರೆ ನಮ್ಗೆ ಉದ್ಧಾರ ಆಗತ್ತೆ ಅನ್ನೋದು ಸುಳ್ಳು. ಕೆಲವೊಮ್ಮೆ ಏನಾಗತ್ತೆ, ಶಾಂತಿ ಆಗತ್ತೆ ಅಂತ ಹೇಳುತ್ತಾರೆ, ಅದು ಅವ್ರ ಮೇಲೆ ಡಿಪೆಂಡ್. ಬೇರೆ ಯಾವುದೂ ಸಿಗದಾಗ ಸಿಕ್ಕಿದ್ದೇ ಒಳ್ಳೆಯದು ಅಂತ ಆಗತ್ತೆ. ಇದು ಆಗುವಂತಹ ಸಮಸ್ಯೆ ಬೌದ್ಧ ಸಿದ್ಧಾಂತದಲ್ಲಿ ಆಗುವುದಿದು. ಸರಿ, ಹೊರಗಡೆಯ ಯಾವ ವಸ್ತುವೂ ಇಲ್ಲ, ಅದು ಭ್ರಮೆ. ಹೊರಗಡೆ ಯಾವ ವಸ್ತುವೂ ಇಲ್ಲ, ಅದಿದೆ ಅನ್ನೋದು ನಮ್ಮ ಭ್ರಮೆ ಅಂತ ಹೇಳ್ತಾರೆ. ಅದರಲ್ಲಿಯೇ ಕೆಲವರು ಇಲ್ಲ ಇಲ್ಲ, ಹೊರಗಡೆ ವಸ್ತು ಇದೆ ಅಂತ ನಾವು ಊಹಿಸಬೇಕು, ವಸ್ತು ಇಲ್ಲ ಅಂತಾರೆ. ವಸ್ತು ಇಲ್ವಂತೆ, ಕಾಣಲ್ವಂತೆ, ಊಹಿಸ್ಬೇಕಂತೆ. ಅಲ್ಲ, ಪ್ರತ್ಯಕ್ಷವನ್ನೇ ಒಪ್ಪಿದ್ರೆ ನಾವು ಊಹಿಸ್ಬೇಕಾದ್ರೆ ಮೊದಲು ನೋಡಿರ್ಬೇಕು, ನೋಡಿದ ಮೇಲೇನೆ ಊಹಿಸೋದು ಅಲ್ವಾ. ಈಗ ನನಗೆ ಬೆಂಕಿಯನ್ನು ನೋಡಿರ್ಬೇಕು, ಹೊಗೆಯನ್ನು ನೋಡಿರ್ಬೇಕು. ಇದೆರಡನ್ನೂ ನೋಡಿದ ಮೇಲೆ ದೂರದಲ್ಲಿ ಹೊಗೆ ನೋಡಿದಾಗ ಬೆಂಕಿಯನ್ನು ನಾನು ಕಂಡುಕೊಳ್ತೇನೆ. ಅಂದ್ರೆ ಪ್ರತ್ಯಕ್ಷದ ಬೇಸ್ ಮೇಲೇನೆ ಊಹೆ ಅನ್ನೋದು ಮುಂದುವರಿಯುವುದು. ಸುಮ್ಮನೆ ಏನೇನೋ ಊಹೆ ಮಾಡ್ಲಿಕ್ಕೆ ಆಗಲ್ಲ. ಲುಲು ದ್ವೀಪ ಇತ್ತಲ್ಲ, ಇದೆಯಲ್ಲ, ಅವ್ರಿಗೆ ಬೆಂಕಿನೇ ಗೊತ್ತಿರಲಿಲ್ಲ. ಬೆಂಕಿಯನ್ನ ಅವರು ಹೊಗೆ ನೋಡಿದ್ರು ಕೂಡ ಬೆಂಕಿ ಕಾಣೋಲ್ಲ, ಬೆಂಕಿ ಗೊತ್ತಾಗಲ್ಲ. ಯಾಕೆಂದ್ರೆ ಕನೆಕ್ಷನ್ ಇರಲ್ಲ. ಆ ಕನೆಕ್ಷನ್ ಬರಬೇಕು ಅಂದ್ರೆ, ಊಹೆ ಅಂದ್ರೆ ಕನೆಕ್ಷನ್ ಅಲ್ವಾ. ನಮಗೆ ಈಗ ಅಲ್ಲಿ ನೋಡ್ತೇವೆ, ಕಪ್ಪಾಗಿರುತ್ತೆ, ಓ ಯಾರೋ ಕಟ್ಟಿಗೆ ಒಲೆ ಹೊತ್ತಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನನಗೆ ಹೊಗೆಯಿಂದ ಕಪ್ಪಾಗುವ ವಿಚಾರವೇ ಗೊತ್ತಿಲ್ಲದೆ ಹೋದ್ರೆ ಅದನ್ನ ಹೆಂಗ್ ನೋಡ್ಲಿ? ಅದರಿಂದಾಗಿ ಎದುರುಗಡೆ ಇರುವ ವಸ್ತುವನ್ನ ನಾವು ಊಹಿಸ್ತೇವೆ, ಅದು ಕಾಣಲ್ಲ ಅಂತನ್ನೋದು ಎಷ್ಟು ಅಸಂಗತ. ಇನ್ನು ವಸ್ತುವೇ ಇಲ್ಲ, ಎಲ್ಲ ಪರಮಾಣು ರೂಪ ಅಂತ. ಪರಮಾಣುಗಳು ಬಿಡಿಬಿಡಿಯಾಗಿ ಇರ್ತವೆ, ಒಂದು ವಸ್ತು ಅಂತ ಇಲ್ಲ ಅಂತ. ಎಂತ ಭಯಾನಕವಾದ ವಾದ. ಸೈನ್ಸು ವಸ್ತುವನ್ನು ನಿರಾಕರಣೆ ಮಾಡೋಲ್ಲ. ಪರಮಾಣು ಪುಂಜ ಇದೆ ಅಂತ ನಾವು ಒಪ್ತೇವೆ, ಕಲೆಕ್ಟಿವ್ ಆಗಿ ಒಂದು ಹೆಸರಿದೆ ಅಂತಲೂ ಒಪ್ತೇವೆ, ಸೈನ್ಸು ಒಪ್ಪುತ್ತೆ. ಸೈನ್ಸು ಕಲೆಕ್ಷನ್ ಒಂದಿಲ್ಲ ಅಂತ ಹೇಳಲ್ಲ, ಅವ್ರು ಹೇಳೋದು ಹಾಗೆ. ಕೇವಲ ಪರಮಾಣುಗಳಿದೆ, ಒಂದು ಕಲೆಕ್ಟಿವ್ ಆಗಿ ಒಂದು ವಸ್ತು ಇಲ್ಲ ಅಂತ ಹೇಳ್ತಾರೆ ಅವರು. ನಾವು ಪರಮಾಣುಗಳಿಲ್ಲ ಅಂತ ಹೇಳ್ತಾರೆ, ಯಾರೂ ಹೇಳಲ್ಲ. ತಾರ್ಕಿಕರಾಗಲಿ ನಂತರ ಮೀಮಾಂಸಕರಾಗಲಿ ಯಾರು ಪರಮಾಣುಗಳೇ ಇಲ್ಲ ಅಂತ ಹೇಳಲ್ಲ, ಎಲ್ಲರೂ ಪರಮಾಣು ಒಪ್ತಾರೆ. ಆದರೆ ಆ ಪರಮಾಣುವಿಗೆ ಎಲ್ಲ ಪರಮಾಣುಗಳ ಆಕಾರ ಹೀಗೆ ಮಡಿಕೆಯ ಆಕಾರದಲ್ಲಿ ಇರುತ್ತೆ. ಮಡಿಕೆನೇ ಇಲ್ಲ ಅನ್ನಲ್ಲ, ಪರಮಾಣು ಇದೆ, ಮಡಿಕೆಯ ಆಕಾರದಲ್ಲಿದೆ, ಮಡಿಕೆ ಇಲ್ಲ ಅಂತ ಯಾರಾದರೂ ಹೇಳ್ತಾರೆ? ಹೇಳಿದ್ರೆ ಇವರು ಮಾತ್ರ ಹೇಳ್ತಾರೆ. ಯಾಕೆ ಅವರು ಆ ರೀತಿ ಹೇಳ್ತಾರೆ ಅಂದ್ರೆ ಅದಕ್ಕೊಂದು ಕಾರಣ ಇದೆ.
ಆತ್ಮ ಇಲ್ಲ, ಅನುಭವಗಳು ಮಾತ್ರ ಇದೆ ಅಂತ ಅವರಿಗೆ ಪ್ರೂವ್ ಮಾಡಬೇಕಿದೆ. ಅನುಭವ ಆಗೋದು ಯಾರಿಗೆ? ಆತ್ಮನಿಗೆ. ಜ್ಞಾನ ಬರೋದು ಯಾರಿಗೆ? ಆತ್ಮನಿಗೆ. ನನಗೆ ಜ್ಞಾನ ಬರೋದು, ನಾನಿಲ್ಲ, ಜ್ಞಾನ ಇದೆ ಅಂತ ಹೇಳಬೇಕು ಅವರು. ಅದಕ್ಕೆ ಅವ್ರೇನ್ ಮಾಡ್ತಾರೆ? ಆಚೆ ಕಡೆಯಿಂದ ಬಂದರು. ಏನು? ಪರಮಾಣು ಇದೆ, ವಸ್ತು ಇಲ್ಲ. ಒಂದನ್ನ ಒಬ್ಬರು ನಿರೂಪಣೆ ಮಾಡ್ತಾರೆ ಅಂದ್ರೆ ಇನ್ನೊಂದೇನೋ ಇಡಬೇಕಿದೆ. ಇವಾಗ ವಿದೇಶಿಯರು ಬಂದರು, ಆರ್ಯರು ಬಂದಿದ್ದಾರೆ ಅಂತ ಸುಳ್ಳು ಹೇಳಿದ್ರು. ಯಾಕೆ ಅಂದ್ರೆ ನೀವು ಈ ದೇಶದವರಲ್ಲ, ನಾವು ಆಕ್ರಮಣ ಮಾಡಿಲ್ಲ, ನೀವು ಕೂಡ ಹಿಂದೆ ಬಂದು ಆಕ್ರಮಣ ಮಾಡಿದವರೇ ಅಂತೂ ಹೇಳಬೇಕಿತ್ತು. ಅದಕ್ಕೆ ಅವರು ಆ ರೀತಿ ಹೇಳಿದ್ರು. ಒಂದೊಂದರ ಹಿಂದೆ ಕೆಲವೊಮ್ಮೆ ದುರುದ್ದೇಶ ಇರುತ್ತೆ. ಆ ದುರುದ್ದೇಶಗಳಲ್ಲಿ ಈ ಥರದ್ದು ಉಂಟು. ಹಾಗೆ ಇವರು ಕೂಡ ಪರಮಾಣು ಪುಂಜ ಇದೆ, ವಸ್ತು ಇಲ್ಲ. ಯಾಕೆ? ಇದೇ ರೀತಿ ಅವರು ಹೇಳಬೇಕು. ನೋಡಪ್ಪ, ಅನುಭವ ಇದೆ, ಆತ್ಮನೇ ಇಲ್ಲ. ಆತ್ಮ ಇಲ್ಲದೆಯೂ ಅನುಭವ ಆಗತ್ತೆ, ವಸ್ತು ಇಲ್ಲದೆಯೂ ಪರಮಾಣು ಅದೇ ಆಕಾರದಲ್ಲಿ ನಿಂತಿರುತ್ತೆ. ಯಾವುದು ಸತ್ಯವೋ ಅದು ಕ್ಷಣಿಕ, ಯಾವುದರಿಂದ ಕೆಲಸ ಮಾಡ್ಲಿಕ್ಕೆ ಬರುತ್ತೋ ಅದು ಇರಲ್ಲ. ಈ ತರಹದ ವಾದಗಳನ್ನ ಅವರು ಮುಂದೆ ಇಟ್ಟರು. ಈ ತರಹದ ವಾದಗಳನ್ನ ಜನ ಕೇಳಿ ಚಪ್ಪಾಳೆ ತಟ್ಟು ನಗಿಲಿಕ್ಕೆ ಸರಿಯೇ ವಿನಃ ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕಾಗತ್ತಾ? ವೇದವ್ಯಾಸರು ಬ್ರಹ್ಮಸೂತ್ರದ 1ರಲ್ಲಿ ಇದನ್ನ ನಿರಾಕರಣೆ ಮಾಡಿದ್ದಾರೆ. ಸಮುದಾಯ ಉಭಯ ಹೇತುಕೇಪಿ ತದಪ್ರಾಪ್ತಿ. ಸಮುದಾಯ ಅಂತ ಯಾವುದನ್ನು ಕರೀತೀರ ನೀವು? ಹಲವಾರು ವಸ್ತುಗಳು ಒಂದು ಕಡೆ ಕೂಡಿದ್ರೆ ಸಮುದಾಯ ಅಂತ ಕರಿತೀವಿ. ಒಂದು ವಸ್ತುವಿನಿಂದ ಸಮುದಾಯ ಆಗತ್ತಾ? ಹಲವಾರು ವಸ್ತುಗಳು ಒಟ್ಟಿಗೆ ಕೂಡಬೇಕಾ ಅಂತ ಪ್ರಶ್ನೆ ಬರುತ್ತೆ ಅವರಿಗೆ. ಏನು ಉತ್ತರ ಹೇಳಬೇಕು? ಒಂದರಿಂದ ಸಮುದಾಯ ಆಗಲ್ಲ, ಹಲವಾರು ವಸ್ತು ಇರಬೇಕು, ಆದ್ರೆ ಮಾತ್ರ ಅದಕ್ಕೊಂದು ಗ್ರೂಪ್ ಅಂತ ಕರೆಯೋದು. ಆ ಗ್ರೂಪ್ ಅಂತ ಹೇಳಿದಾಗ ಒಂದು ಬಂದೇ ಬಂತು, ಒಂದೇ. ಯಾಕೆಂದ್ರೆ ಒಂದೇ ತರಹದ ಕೆಲಸದಲ್ಲಿ ಅವು ತೊಡಗಿರುತ್ತವೆ, ಅದರಿಂದ ಒಂದು ಅಂತಾನೆ ಕರಿಬೇಕು. ಇವಾಗ ಕಾಡು ಎಂದರೇನು? ಮರಗಳ ಸಮೂಹ. ಕಾಡು ಅಂದ್ರೇನು? ಮರಗಳ ಸಮೂಹ. ಅದನ್ನ ಕಾಡು ಅಂದ್ರೆ ಮರಗಳ ಸಮೂಹ ಅಂತನೂ ತಗೊಳ್ತೇವೆ, ಮರ ಅಂತನೂ ತಗೊಳ್ತೇವೆ. ನಾವು ಎರಡು ತರಹ ವ್ಯವಹಾರ ಮಾಡ್ತೇವೆ, ನಮ್ಗೆ ಅದರಲ್ಲಿ ಏನು ವಿವಾದ ಕಾಣಲ್ಲ. ಇವರು ಮಾಡಿದ್ದು ಬೇರೆ ರೀತಿ. ಅದೇ ನಾ ಹೇಳದ್ನಲ್ಲ, ಆತ್ಮ ಇಲ್ಲ, ಆತ್ಮನಿಗೆ ಅನುಭವ ಮಾತ್ರ ಆಗತ್ತೆ ಅಂತ. ಅಂದ್ರೆ ಅನುಭವ ಮಾತ್ರ ಆಗತ್ತೆ. ಇದನ್ನ ಅವರು ನಿರೂಪಣೆ ಮಾಡಿದ್ದು. ಅಷ್ಟೇ ಅಲ್ಲದೆ ಅವರಲ್ಲೇ ಬೌದ್ಧರೊಬ್ಬರು ಪೃಥ್ವಿ ಇದೆ, ಮಣ್ಣು, ನೀರಿದೆ, ಬೆಂಕಿ ಇದೆ, ಗಾಳಿ ಇದೆ, 4 ಪರಮಾಣುಗಳಿರೋದು. ಈ ಪರಮಾಣುಗಳು ಇವೆ. ಆಕಾಶ ಇಲ್ಲ. ಯಾಕೆ ಗೊತ್ತಾ? ಪರಮಾಣುಗಳಿಲ್ಲ. ಆದ್ದರಿಂದ ಆಕಾಶದ ತುಂಡು ತುಂಡು ಸಿಗತ್ತಾ? ಇಲ್ಲವೇ ಇಲ್ಲ. ಯಾವ ಪದಾರ್ಥವೂ ನಿತ್ಯವಲ್ಲ. ನಾವು ನಿತ್ಯವಾದ ಪದಾರ್ಥ ಒಪ್ತೇವೆ, ಎಟರ್ನಲ್ ಅಂತ ಒಂದು ವಸ್ತುವನ್ನು ಒಪ್ತೇವೆ. ಅವರು ಇದ್ಯಾವುದನ್ನೂ ಒಪ್ಪಲಿಲ್ಲ. ಅದಕ್ಕೆ ವೇದವ್ಯಾಸರು ಹೇಳಿದ್ರು, ನ ಭಾವ ಅನುಪಲಬ್ಧೇಹೇ. ನೋಡಿ, ಈ ಜಗತ್ತು ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ? ಸಿಗತ್ತೆ ಆದ್ದರಿಂದಾಗಿ. ಇನ್ನು ಈ ಜಗತ್ತು ಏನಿದೆ ಅಭಾವ ಅಲ್ಲ, ಉಪಲಬ್ಧೇ, ಅನುಭವಕ್ಕೆ ಬರುತ್ತೆ ಆದ್ದರಿಂದಾಗಿ. ವೈಧರ್ಮ್ಯಾಚನ ಸ್ವಪ್ನಾಧಿವತ್, ಈ ಜಗತ್ತು ಕನಸಿನಂತೆ ಅಲ್ಲ. ಯಾಕೆ? ಕನಸಿನಂತೆ ಇಲ್ಲ ಆದ್ದರಿಂದಾಗಿ. ಕನಸು ಅಲ್ಪಕಾಲ, ಹಾಗೆ ಈ ಬಾಳು ಅಲ್ಪಕಾಲ ಅಲ್ಲ, ಅನಂತ ಕಾಲವನ್ನು ನಾವು ಗ್ರಹಿಸ್ತೇವೆ.
ಅನಂತ ಕಾಲವನ್ನು ನಾವು ಗ್ರಹಿಸ್ತೇವೆ. ನಮ್ಮ ಅನುಭವಕ್ಕೆ ವಿರುದ್ಧವಾದ ಫಿಲಾಸಫಿಯನ್ನು ಹೇಗೆ ಒಪ್ಪೋದು? ಯಾವ ಫಿಲಾಸಫಿ ನಮ್ಮ ಅನುಭವಕ್ಕೆ ತಲುಪಿ ಯಾವುದು ನಮ್ಮನ್ನು ಎತ್ತರಕ್ಕೆ ಏರಿಸುತ್ತೋ ಅದನ್ನು ಒಪ್ಪಬಹುದು. ಯಾವ ಫಿಲಾಸಫಿ ನಮ್ಮ ಅನುಭವಕ್ಕೆ ಬರೋದಿಲ್ವೋ ಅದನ್ನು ಒಪ್ಪೋದಾದರೂ ಹೇಗೆ? ಅದರಿಂದಾಗಿ ಅನುಭವಕ್ಕೆ ಬರುವ ಶಾಸ್ತ್ರವನ್ನು ಒಪ್ಪಲಿಕ್ಕಾಗತ್ತೆ. ಇವಾಗ ಬೆಂಕಿ ತಣ್ಣಗಿದೆ ಅಂತ ಹೇಳಿ 1000 ವೇದ ಬಂದು ಹೇಳಿದ್ರು ನಂಬಲಿಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಕೈ ಸುಡುತ್ತೆ. ಕೆಲವೊಂದನ್ನು ನಾನು ನಂಬುತ್ತೇನೆ. ಯಾಕೆ ಗೊತ್ತಾ? ನೋಡಿ, ಆಕಾಶದಲ್ಲಿ 8,000 ಕೋಟಿ ನಕ್ಷತ್ರಗಳಿವೆ. ಹೌದಾ? ಒಪ್ಪಿದ್ರೆ ಏನಾಗಬೇಕು? ಒಪ್ಪದೇ ಇದ್ರೆ ಏನಾಗಬೇಕು? ಒಂದು ಸ್ವಲ್ಪ ಅಲ್ಲಿ ಸುಣ್ಣ ಇನ್ನೂ ಹೊಡೆದಿರೋದಿದೆ, ಕೂರ್ತ್ಕೋಬೇಡಿ. ಹೌದಾ ಅಂತ ಮುಟ್ಟಿ ನೋಡ್ತಾನೆ. ಅಲ್ಲ, ಯಾಕೆ ಅದನ್ನ ಒಪ್ಪಿಬಿಟ್ಟು ಇದನ್ನ ಯಾಕೆ ಒಪ್ಪಲ್ಲ? ಇದು ಅನುಭವಕ್ಕೆ ಬರುತ್ತೋ? ಇದು ಅಲ್ಲಿ ಯಾವುದೋ ಆಕಾಶದಲ್ಲಿ 8,000 ಕೋಟಿ ನಕ್ಷತ್ರಗಳಿದ್ರೆ ಎಷ್ಟು, ಬಿಟ್ಟರೆ ಎಷ್ಟು. ಇದೆ ಅಂತ ಒಪ್ಪೋದ್ರಿಂದ ನನ್ನ ಜೀವನ ಏನು ಬದಲಾಗಲ್ಲ, ಇಲ್ಲ ಅಂತ ಒಪ್ಪದೇ ಇರೋದ್ರಿಂದ ನನ್ನ ಜೀವ ಏನು ಬದಲಾಗಲ್ಲ. ಆದರೆ ಇಲ್ಲಿ ಕೆಳಗಡೆ ಕೂತ್ಕೋಬೇಕಾದ್ರೆ ಮತ್ತೆ ಒಗೆಯುವವರು ಬೈತಾರೆ. ಹಾಗೆ ಈ ಬಟ್ಟೆಯ ಮೇಲೆ ಕೂತ್ರೆ ಕರೆ ಆದರೆ ಬೈತಾರೋ ಇಲ್ಲೋ, ಎಲ್ಲೆಲ್ಲ ಕೂತ್ಕೋತಾರೆ, ಗೊತ್ತಾಗಲ್ಲ ನಿಮಗೆ. ಅದಕ್ಕಾಗಿ ನನ್ನ ಅನುಭವಕ್ಕೆ ಬರುವ ವಿಚಾರ, ನನಗೆ ಎಫೆಕ್ಟ್ ಆಗುವ ವಿಚಾರ, ಅದಕ್ಕೆ ನಾನು ಟೆಸ್ಟ್ ಮಾಡಿ ನೋಡ್ತೇನೆ. ಅದರಿಂದಾಗಿ ಅನುಭವಕ್ಕೆ ಅತ್ಯಂತ ವಿರುದ್ಧವಾದದ್ದನ್ನು ಹೇಳುವ ಶಾಸ್ತ್ರವನ್ನು ಒಪ್ಪುವುದು ಹೇಗೆ? ಇನ್ನು ಇದೆಲ್ಲ ನೀತಿ. ಅದು ಮಾಡಬೇಡ, ಇದು ಮಾಡಬೇಡ, ಬೇರೊಬ್ಬರಿಗೆ ಘಾಸಿ ಮಾಡಬೇಡ, ಅವೆಲ್ಲ ನೀತಿ. ಅದು ಎಲ್ಲರೂ ಒಪ್ತಾರೆ. ಅದನ್ನ ನೀನು ತಗೊಂಡೇನು ಮಾಡೋದು? ಆ ನೀತಿ ಎಸ್ಟಾಬ್ಲಿಷ್ ಆಗಲಿಕ್ಕೆ ಒಳ್ಳೆಯ ಬೇಸ್ ಇದೆಯಾ ನಿಮ್ಮ ಶಾಸ್ತ್ರದಲ್ಲಿ? ಒಪ್ಪಿ, ಇಲ್ಲ ಅಂದ್ರೆ ಇಲ್ಲ. ಹೀಗೆ ವೇದವ್ಯಾಸರು ಬೌದ್ಧ ಸೂತ್ರವನ್ನ ಅಂದ್ರೆ ಬೌದ್ಧರು ಬರ್ಲಿಕ್ಕಿಂತ ಮುಂಚೆ ವೇದವ್ಯಾಸರು ಇದ್ರಾ ಅಂತ ಪ್ರಶ್ನೆ. ಇದ್ರು ಅಂತ ಉತ್ತರ. ಹೇಗೆ ನೋಡಿ, ನಮ್ಮಲ್ಲಿ ಒಂದು ಕ್ರಮ ಇದೆ. ವೇದವ್ಯಾಸರು ಮಹಾಭಾರತ ಬರೆದದ್ದೇ, ಮಹಾಭಾರತ ಅಷ್ಟೇ ಅಲ್ಲ, ಧೃತರಾಷ್ಟ್ರ ಹುಟ್ಟುವುದಕ್ಕೆ ಮಹಾಭಾರತ ಬರೆದದ್ದು ಎಷ್ಟು ಗೊತ್ತಾ? 597 ವರ್ಷಗಳಿಗಿಂತ ಹಿಂದೆ. ಅದನ್ನ ಸ್ಕಾಂದ ಪುರಾಣ ಹೇಳುತ್ತದೆ. ವ್ಯಾಸಃ 600 ವರ್ಷೀಯ ಧೃತರಾಷ್ಟ್ರ ಮಜೀಜನತ್. ವೇದವ್ಯಾಸರು 600 ವರ್ಷ ಇದ್ದಾಗ ಧೃತರಾಷ್ಟ್ರ ಹುಟ್ಟಿದ್ದು ಅಂತ ಮಹಾಭಾರತದಲ್ಲಿರುವಂತಹ ಮಾತು. 3 ವರ್ಷ ಆಗಿದ್ದಾಗ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದ್ದು. ಮತ್ತೆ ವೇದವ್ಯಾಸರು ಪ್ರತಿ ದ್ವಾಪರ ಯುಗದಲ್ಲಿ ಬರ್ತಾರೆ. ದೇವರೇ ವೇದವ್ಯಾಸ ಅನ್ನೋದೊಂದು ಪೋಸ್ಟ್, ವೇದದ ಎಡಿಟರ್ ಅಂತ. ದೇವರೇ ಬರೋದು ಕೆಲವು ಯುಗಗಳಲ್ಲಿ ಮಾತ್ರ. ಅದೇ ಹೇಳ್ತಾನೆ, ಎಲ್ಲ ಯುಗಗಳಲ್ಲಿ ಅಲ್ಲ. ತೃತೀಯಂ ಯುಗಮಾರಭ್ಯ ವ್ಯಾಸೋ ಬಹುಶು ಜಜ್ಞಿವಾನ್. ಅದು ಲೆಕ್ಕ ಇದೆ ಬಿಡಿ. ಆದರೆ ದೇವರೇ ಬರೋದು ಕೆಲವು ಯುಗಗಳಲ್ಲಿ ಮಾತ್ರ. ಹೀಗಾಗಿ ವೇದವ್ಯಾಸರು ಒಂದು ಮಾತು, ವೇದವ್ಯಾಸರ ಈ ಬಗ್ಗೆ ಪ್ರಶ್ನೆ ಬಂದಾಗ ಬೌದ್ಧರಿಗಿಂತ ಮೊದಲಿದ್ರ, ಜೈನರಿಗಿಂತ ಮೊದಲಿದ್ರ ಅಂತ ಪ್ರಶ್ನೆ ಬಂದರೆ ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ, ಅನಾದಿ ಕಾಲತೋ ವೃತ್ತಾಹ ಸಮಯಾಹಿ ಪ್ರವಾಹತಃ ಅಂತ. ಎಲ್ಲ ಕಾಲದಲ್ಲಿ ಎಲ್ಲ ಶಾಸ್ತ್ರಗಳು ಇದ್ದುವು, ಯಾವ ಶಾಸ್ತ್ರವೂ ಹೊಸದಲ್ಲ ಅಲ್ವೇ? ನಥಿಂಗ್ ಈಸ್ ನ್ಯೂ ಅಂಡರ್ ದಿ ರೇಸ್ ಆಫ್ ಸನ್ ಅಂತ. ಯಾವುದೂ ಹೊಸದಲ್ಲ, ಸ್ವಲ್ಪ ಬಟ್ಟೆ ಬದಲಾಯಿಸ್ಕೊಂಡು ಬರ್ತವೆ. ಅಪ್ರೋಚ್ ಬೇರೆ ಇರುತ್ತೆ, ವಸ್ತು ಅದೇ. ಹೀಗಾಗಿ ಫಿಲಾಸಫಿಯ ಕಥೆಯೂ ಅದೇ, ಬೇರೆ 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 ಬಟ್ಟೆ ಬದಲಾಯಿಸ್ಕೊಂಡು ಬರ್ತದೆ. ಅದರಿಂದಾಗಿ ಅದರ ಮೂಲ ಕಾನ್ಸೆಪ್ಟ್ ಇಷ್ಟೇನಾ? ಜಗತ್ತಲ್ಲಿರೋದೇ ಇವು 3: ಜೀವ, ಜಡ, ದೇವರು. ಇದರಲ್ಲೇ ಪರ್ಮಿಟೇಷನ್ ಕಾಂಬಿನೇಷನ್. ಜಡ ಇಲ್ಲ, ದೇವರು ಮಾತ್ರ ಇದ್ದಾನೆ ಅನ್ಬೇಕು, ದೇವರಿಲ್ಲ, ಜಡ ಮಾತ್ರ ಇದೆ ಅನ್ಬೇಕು.
ಜೀವ ಇದ್ದಾನೆ ದೇವರಿಲ್ಲ ಅನ್ಬೇಕು, ಜೀವ ದೇವರು ಒಂದೇ ಅನ್ಬೇಕು, ದೇವರೇ ಜಡ ಅನ್ಬೇಕು, ಎಲ್ಲ ಇಷ್ಟೇ. ಅದರಿಂದಾಗಿ ಇದರ ಬೇಸಿಕ್ ಏನಿರುತ್ತೆ ಅದು ಏನೇನು ತಪ್ತಾರೆ ಅಂತ ಗೊತ್ತಾಗ್ಬಿಟ್ಟಿರುತ್ತೆ, ಅದನ್ನ ಬರೆದಿರ್ತಾರೆ ಅವರು. ಅದೇ ನಂತರದ ಕಾಲಕ್ಕೆ ಅನ್ವಯ ಆಗುತ್ತೆ, ನಾವು ಇದನ್ನು ನಿರಾಕರಣೆ ಮಾಡ್ತೇವೆ ಅಷ್ಟೇ. ಇಲ್ಲ ಇದನ್ನು ಒಪ್ಪಲಿಕ್ಕಾಗಲ್ಲ, ಯಾಕೆ ನಮ್ಮ ಅನುಭವಕ್ಕೆ ಬಂದಿಲ್ಲ. ಇದು ಒಪ್ಪಬಹುದು ಯಾಕೆ ಅಂದರೆ ನಮ್ಮ ಅನುಭವಕ್ಕೆ ಬಂದಿದೆ ಅಂತ. ಅದರಿಂದಾಗಿ ಶಾಸ್ತ್ರವನ್ನ ನಮ್ಮ ಅನುಭವಕ್ಕೆ ತಂದುಕೊಳ್ಳೋದು ಹೇಗೆ ಅಂತ ಕಲಿಬೇಕಿದೆ ಅಷ್ಟೇ. ನಮ್ಮ ಅನುಭವಕ್ಕೆ ಹೇಗೆ ತಂದುಕೊಳ್ಳಬೇಕು ಕೃಷ್ಣ ಹೇಳಿದ್ದಾನೆ, ಅದನ್ನು ನಾವು ಕಡೆ ದಿವಸ ಸ್ಪರ್ಶ ಮಾಡುವ. ಅದರಿಂದಾಗಿ ಇಲ್ಲಿ ಗೊಂದಲಗಳಿಲ್ಲ, ಗಾಬರಿ ಆಗುವಂಥದ್ದೇನೂ ಇಲ್ಲ. ಹೇಗೆ ನಮ್ಮ ಟ್ರಾವೆಲಿಂಗ್ ಇರಬೇಕು, ಹೇಗೆ ನಮ್ಮ ಜರ್ನಿ ಇರಬೇಕು, ಶಾಸ್ತ್ರದ ಜೊತೆಗೆ ಆನಂದಮಯವಾಗಿ ಹೇಗೆ ಇರಬೇಕು ಅನ್ನೋದಷ್ಟೇ ಇಲ್ಲಿ ಇರುವ ಉದ್ದೇಶ. ಹೀಗಾಗಿ ಈ ಬೌದ್ಧ ಮತವನ್ನು ಒಪ್ಪಲಿಕ್ಕಾಗಲ್ಲ. ಇದು ಯಾವ ರೀತಿಯಲ್ಲಿಯೂ ಜಗತ್ತನ್ನು ಉದ್ಧಾರ ಮಾಡೋದಿಲ್ಲ. ಜಗತ್ತಿನ ಉದ್ಧಾರಕ್ಕೆ ಬೇಕಾದ ಯಾವ ಸೂಚನೆಗಳು, ಆತ್ಮೋದ್ಧಾರ, ಆತ್ಮಸುಖ, ಇದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ ಈ ಶಾಸ್ತ್ರದಲ್ಲಿ. ಅದರಿಂದ ಇದನ್ನ ಬಿಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡಬಹುದಾದದ್ದು ಆರ್ಹತ ಮತ, ಅಂದ್ರೆ ಜೈನ ಮತ. ಇದರ ಒಂದು ಬಗ್ಗೆ ಪುರಾಣದಲ್ಲಿ ಏನು ಹೇಳಿದ್ದಾರೆ ಅದನ್ನು ನಾನು ನಿರೂಪಣೆ ಮಾಡ್ತೇನೆ. ಭಾಗವತ 5ನೇ ಸ್ಕಂಧದಲ್ಲಿ ಒಂದು ಪ್ರಶ್ನೆ ಆಚಾರ್ಯ, ಭಾಗವತದಲ್ಲಿ ಈ ಬೌದ್ಧಾವತರ ಬಗ್ಗೆ ಹೆಚ್ಚು ಉಲ್ಲೇಖ ಇದೆ 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 ಭಾಗವತದಲ್ಲಿ ಬೇರೆ ಅವತಾರಗಳ ಬಗ್ಗೆ ಇರೋಷ್ಟು ಇದೆ. ಒಂದು 2-3 ಕಡೆ ಇದೆ, 2-3-4 ಕಡೆನೇ ಇದೆ. ಅದನ್ನ ಹೈಲೈಟ್ ಮಾಡ್ಲಿಕ್ಕೆ ಹೋಗಲ್ಲ. ಒಂದು ಏನಂದ್ರೆ ಭಾಗವತವನ್ನ ನಾವು 7 ದಿವಸ ಕೇಳೋದೇ ಮೊದಲನೇ ತಪ್ಪು. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಏನು ಗೊತ್ತಾಗೋದಿಲ್ಲ. ಏನು ಗೊತ್ತಾಗೋದಿಲ್ಲ. ಕೇಳದೇ ಇರೋದು ಉತ್ತಮ. ಅದಕ್ಕಿಂತ ಒಂದ್ಸರ್ತಿ ಕೇಳಿದ್ರೆ ಸಾಕು, ಆ ತರಹ ಇರುತ್ತೆ. ನಾವು ಭಾಗವತವನ್ನು ಸೀರಿಯಸ್ ಆಗಿ ಶ್ಲೋಕ ಅಧ್ಯಯನ ಮಾಡಿದಾಗ ಅದರಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಅದರ ಡೆಪ್ತ್ ಏನು ಅಂತ ಗೊತ್ತಾಗಬೇಕಾದ್ರೆ ಗಂಭೀರವಾದ ಅಧ್ಯಯನ. ಇಲ್ಲ ಸುಮ್ಮನೆ ಹೋಗಿ ಕೂತ್ಕೊಂಡು ಕೇಳ್ಬೋದಾದ್ರೆ ಕೇಳ್ಬೋದು, ಅದೇನು ಇದಿಲ್ಲ. ಅದರಿಂದಾಗಿ ಭಾಗವತದಲ್ಲಿ ಇರೋದನ್ನು ನಾನು ಹೇಳ್ತೇನೆ. 5ನೇ ಸ್ಕಂಧದಲ್ಲಿ ಋಷಭ ಅಂತ ಒಬ್ಬ ಬರ್ತಾನೆ, ದೇವರ ಅವತಾರ. ಅವನೇನು ಮಾಡಿದ, ಅವಧೂತ ಚರ್ಯೆಯನ್ನು ತೋರಿಸಿದ. ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡ ಒಬ್ಬ ಅರ್ಹನ್ ಅನ್ನುವ ರಾಜ ಅದನ್ನು ಮುಂದುವರಿಸ್ಕೊಂಡು ಹೋದ. ಆರ್ಹತ ಮತ ಅಂತ ಇತ್ತು. ಕಾಲಕ್ರಮೇಣ ಆ ಮತ ಹೋಯಿತು. ಆಮೇಲೆ ಬುದ್ಧ ಆದ ಮೇಲೆ ಮತ್ತೆ ಅದು ರಿಎಸ್ಟಾಬ್ಲಿಷ್ ಆಯಿತು. ಅವಾಗ ಯಾರು ಅಂತಂದ್ರೆ ಶುದ್ಧೋಧನ ಏನಿದ್ದಾನೆ, ಅವನ ಹೆಸರು ಜಿನ ಅಂತ, ಬುದ್ಧನ ಅಪ್ಪ. ಆ ಶುದ್ಧೋಧನ ಅವನ ಹೆಸರು ಜಿನ ಅಲ್ವಾ. ಜಿನ ಪ್ರವೃತ್ತಿ ಮಾಡಿದ ಮತ ಜೈನ ಮತ. ಆ ಜೈನರ ಒಂದು ಮತ ನಾವಿಲ್ಲಿ ಯೋಚನೆ ಮಾಡಬೇಕಾದದ್ದು. ಈ ಜೈನ ಮತ ಏನಿದೆ ಅದು ಕರ್ನಾಟಕದಲ್ಲಿ ವ್ಯಾಪ್ತವಾಗಿ ಇದೆ. ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಗುಜರಾತದಲ್ಲಿ ವ್ಯಾಪ್ತವಾಗಿ ಇದೆ. ಕರ್ನಾಟಕದ ಮೊದಲ ಕವಿಗಳು ನೇಮಿನಾಥ, ಬೇಕಾದಷ್ಟು ಜನ ಇದ್ದಾರೆ, ಆದಿನಾಥ, ಅವರೆಲ್ಲ ಜೈನರು. ಸ್ವಲ್ಪ ಬಹಳ ಪ್ರಭಾವಕ್ಕೆ ಒಳಗಾದ. ಅಹಿಂಸೆ ಅನ್ನೋದು ಕವಿಗಳನ್ನು ಬಹಳ ಆಕರ್ಷಿಸಿದ ವಸ್ತು. ಆದರೆ ಪ್ರಾಕ್ಟಿಕಲ್ಲ ಅಂತ ನೋಡಿದ್ರೆ ಅಲ್ಲ. ಆ ಪೊಳ್ಳು ಅಹಿಂಸೆಯನ್ನು ತಲೆಯಲ್ಲಿ ಇಟ್ಕೊಂಡಿದ್ರಿಂದಲೇನೆ ನಾವು ಇಷ್ಟು ಆಕ್ರಮಣಕ್ಕೆ ಒಳಗಾಗಬೇಕಾಯಿತು. ಬೌದ್ಧ ಧರ್ಮವನ್ನು ಕ್ಷತ್ರಿಯರೆಲ್ಲ ಒಪ್ಪಿಕೊಂಡ್ರು, ಅಹಿಂಸೆ ಎನ್ನುವ ನೆಪದಲ್ಲಿ ದೂರ ಆಗಿಬಿಟ್ರು. ಅವರು
ಬೇರೊಬ್ಬರನ್ನು ಎದುರಿಸೋದು ಇತ್ಯಾದಿಗಳೆಲ್ಲ ಹೋಯಿತು. ಇದ್ರೂ ಸ್ವಲ್ಪ ಅಷ್ಟೊತ್ತಿಗೆ ನಿರ್ವೀರ್ಯರಾಗಿದ್ದರು. ವ್ಯಾಪಾರಿಗಳೆಲ್ಲ ಜೈನ ಧರ್ಮವನ್ನು ಒಪ್ಪಿಕೊಂಡ್ರು. ಆಗಿದ್ದು ಅಲ್ಲಿ. ಅದರಿಂದಾಗಿ ಈ ಅರ್ಹತ ಮತ ಏನಿದೆ ಅದು ವಿಚಿತ್ರವಾಗಿ ಅಹಿಂಸೆ 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 ಅಂತ ಮಾತ್ರ ತೋರುತ್ತೆ. ಆದರೆ ಅವರು ಏನು ಹೇಳುತ್ತಾರೆ ಅನ್ನೋದು ಬಹಳ ಕ್ಯೂರಿಯಸ್. ಅವರು ಹೇಳ್ತಾರೆ, ನಾವು ಬೌದ್ಧರ ತರಹನೇ ಎರಡನ್ನೇ ಒಪ್ಪೋದು. ಒಂದು ಪ್ರತ್ಯಕ್ಷ, ಎರಡನೆಯದ್ದು ಊಹೆ. ಕಾಣಬೇಕು, ಊಹಿಸಬೇಕು. ಇವೆರಡೇ ಇರೋದು ಜಗತ್ತಿನಲ್ಲಿ, ಇದು ಬಿಟ್ಟು ಬೇರೆ ಇಲ್ಲ. ಅವರು ಇದನ್ನು ಒಪ್ತಾರೆ. ಆದರೆ ವ್ಯತ್ಯಾಸ ಏನು? ಆ ಜೈನರು ಬೌದ್ಧರ ತರಹ, ಗೊತ್ತಾಯ್ತು ಅವ್ರಿಗೆ ಬೌದ್ಧರನ್ನ ಯಾಕೆ ಜನ ಓಡಿಸಿದ್ದು. ಅವ್ರು ಹೇಳಲಿಕ್ಕೆ ಶುರು ಮಾಡಿದ್ರು, ನಾವು ಮಹಾಭಾರತ ಒಪ್ತೇವೆ, ನಮ್ಮದೇ ಮಹಾಭಾರತ ಬೇರೆ ಇದೆ, ನಮ್ಮದೇ ರಾಮಾಯಣ ಬೇರೆ ಇದೆ, ನಮ್ಮದೇ ಹರಿವಂಶವೂ ಬೇರೆ ಇದೆ, ನಮ್ಮ ಪುರಾಣಗಳೇ ಬೇರೆ ಇದೆ. ಅವರು ಎಲ್ಲ ಹೇಳಿದ್ದು ನಾವು ವೇದವ್ಯಾಸರದ್ದಲ್ಲದೆ ಹೋದರೂ ಅದನ್ನು ಗಾಢವಾಗಿ ಜನರು ಒಪ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿ ಮಹಾಭಾರತ ಇರೋದೇ ಬೇರೆ ರೀತಿ, ಅವರು ಕಟ್ಟಿಕೊಟ್ಟದ್ದೇ ಬೇರೆ ರೀತಿ. ರಾಮಾಯಣ ಇರೋದೇ ಬೇರೆ ರೀತಿ, ಅವರು ಕಟ್ಟಿಕೊಟ್ಟದ್ದೇ ಬೇರೆ ರೀತಿ. ಆ ಕಥೆಗಳೆಲ್ಲ ನಾವು ಸೇರಿಸ್ಕೊಂಡು ಬಿಟ್ಟಿದ್ದೀವಿ. ನಮ್ಮ ಪಾತ್ರಗಳು, ಪುರಾಣದ ಅತ್ಯುನ್ನತ ಪಾತ್ರಗಳನ್ನೆಲ್ಲ ಅವರು ಕಳಪೆಯಾಗಿ ಚಿತ್ರಿಸಿದ್ದಾರೆ. ದುಷ್ಟ ಪಾತ್ರದ ಮೇಲೂ ಮರುಕ ಮೂಡುವಂತೆ ಮಾಡಿದ್ದಾರೆ. ಹೀಗಾಗಿ ನಮಗೆ ಒಂದು ಲೆಜೆಂಡ್ ಅಂತ ಏನೊಂದು ಬರ್ತಾ ಇತ್ತು, ಆ ಭಾವನೆಯನ್ನು ಬಿಟ್ಟುಬಿಟ್ರು. ಉದಾಹರಣೆಗೆ ಒಂದು ಹೇಳ್ತೇನೆ, ಈ ಕವಿಗಳದ್ದನ್ನು ನಾವು ಒಪ್ಪಬಾರದು ಕೆಲವೊಮ್ಮೆ ಅನ್ನೋದಕ್ಕೆ. ಕಾಳಿದಾಸ ಅಭಿಜ್ಞಾನ ಶಾಕುಂತಲವನ್ನು ಬರೆದ. ದುಷ್ಯಂತ ಮತ್ತೆ ಶಕುಂತಲೆ ಇಬ್ರು. ಅದರಲ್ಲಿ ದುಷ್ಯಂತ ಒಂದು ಉಂಗುರ ಕೊಟ್ಟಿದ್ದೀನಿ, ಅದು ಎಲ್ಲಿ ಅಂದ್ರೆ ಆ ಥರನೇ, ಏನು ನೀನು ನನ್ನವಳು ಅನ್ನೋದಕ್ಕೆ ಏನು ಪ್ರೂಫ್? ಅವಳು ನೋಡ್ತಾಳೆ, ಉಂಗುರ ಇಲ್ಲ. ತಲೆ ತೆಗೆಸ್ಕೊಂಡು ಹೊರಟೋಗ್ತಾಳೆ. ಮತ್ತೆ ಇನ್ಯಾವಾಗಲೂ ಇವನು ಉಂಗುರ ಸಿಗತ್ತೆ, ಮತ್ತೆ ಹೋಗ್ತಾನೆ. ಇದು ನಡಿಲೇ ಇಲ್ಲ. ನೀವು ಮಹಾಭಾರತ ಓದಿದ್ರೆ ಶಕುಂತಲ ಉಂಗುರ ಗಿಂಗುರ ಏನು ಕೊಟ್ಟಿರಲಿಲ್ಲ, ಸೀದಾ ಬಡಲು. ನೀನು ಯಾರೋ ಗೊತ್ತಿಲ್ಲ ಅಂದ, ನಿನ್ನ ತಲೆ ಉರುಳತ್ತೆ, ಶಾಪ ಕೊಡ್ತೇನೆ ಹೇಳಿದವಳು. ನಮ್ಮ ಪಾತ್ರಗಳೆಲ್ಲ, ಸೀತೆ ಆಗಿರಬಹುದು, ಯಾವುದೂ ಕೂಡ ಹೆದರಿ ಗಡಗಡ ನಡುಗಿ ಅಳೋ ಪಾತ್ರಗಳೇ ಅಲ್ಲ. ನಾನು ಯಾವಾಗಲೂ ಹೇಳೋದುಂಟು, ರಿಯಲ್ ಫೆಮಿನಿಸ್ಟ್ ಅಂತಂದ್ರೆ ವೇದವ್ಯಾಸರು, ಬೇರೆ ಯಾರೂ ಅಲ್ಲ. ದ್ರೌಪದಿ ಯಾವ ರೀತಿ ಮಾತನಾಡ್ತಾಳೆ ಅಂತ ನೀವು ಮಹಾಭಾರತ ನೋಡಿಯೇ ಗೊತ್ತಾಗಬೇಕು. ಪತಿವ್ರತೆ ಅಂದ್ರೆ ಗಂಡನ ತಪ್ಪುಗಳನ್ನು ಒಪ್ಪಿಕೊಳ್ಳೋದು ಅಂತ ಅರ್ಥವೇ ಅಲ್ಲ. ಆತ ಆ ಅರ್ಥದಲ್ಲಿಯೇ ಹೇಳಲಿಲ್ಲ ಅವರು ವೇದವ್ಯಾಸರು. ಆದರೆ ನಮಗೆ ಜೈನರೆಲ್ಲ ಬಂದು ಏನೇನೋ ಕಥೆಗಳನ್ನು ಹೇಳಿ ಅದನ್ನು ನಮ್ಮವರು ಹೇಳಿಕೊಂಡು ಅದನ್ನು ಬಂದಿದೆ, ಇಂಟರ್ಪೋಲೇಟ್ ಆಗಿದೆ ಅನ್ನೋದು ಗೊತ್ತಾಗಲಿಲ್ಲ ಇವರಿಗೆ. ಅದೇ ರಾಮಾಯಣದ ಕಥೆ, ಅದೇ ಮಹಾಭಾರತದ ಕಥೆ. ಕವಿಗಳು ಯಾರ್ಯಾರೋ ಹೇಳಿದ್ದು, ಬಾಲ ಅವನು ಹನುಮಂತ ಸುತ್ಕೊಂಡು ಮೇಲ್ಗಡೆ ಕೊಡೋದು ಅಲ್ರಿ. ಒಬ್ಬ ರಾಜನ ಹತ್ರ ದೂತ ಬಂದರೆ ಅವನು ಯಾಕೆ ಬಾಲ ಸುತ್ಕೊಂಡು ಅವನಿಗಿಂತ ಮೇಲ್ಗಡೆ ಕೊಡಬೇಕು ಅಂತ ಉಂಟ? ದೂತನಾದವನು ಬಂದು ಹೇಳಿ ಹೋಗ್ಬೇಕು ಅಷ್ಟೇ. ಅಂಬಾಸಿಡರ್ ಒಬ್ಬ ಬಂದು ಹೇಳಿ ಹೋಗಬೇಕು ಅಷ್ಟೇ. ಈ ಥರ ಬೇಡದ್ದೇ ಅಲ್ಲಿ ಇರೋದೇ ಇಲ್ಲ. ಈ ತರಹ ನಮ್ಮ ಪುರಾಣದ ಪಾತ್ರಗಳ ಮಹತ್ವವನ್ನು ಕಡಿಮೆ ಮಾಡಲಿಕ್ಕೆ ಎಷ್ಟು ಮಾಡಬೇಕೋ ಅಷ್ಟು ಮಾಡಿದ್ರು ಅವರು. ಕೃಷ್ಣನಿಗೆ ನರಕ ಆಗ್ತಾ ಇದೆ ಈಗ ಅಂತ ಹೇಳ್ತಾರೆ ಅವರು. ಯಾಕೆಂದ್ರೆ ಭಗವದ್ಗೀತೆ ಹೇಳಿಸಿ ಯುದ್ಧ ಮಾಡಿದ್ನಲ್ಲ ಅದಕ್ಕೆ. ಈ ತರಹ ಜನರನ್ನ ಅಹಿಂಸೆಯ ಹೆಸರಿನಲ್ಲಿ ದಾರಿ ತಪ್ಪಿಸಿದವರು ಜೈನರು. ಅದರ ಸಮಸ್ಯೆ ಏನಿದೆ ಅದನ್ನು ನಾನು ನಾಳೆ ಹೇಳ್ತೇನೆ. ಈಗ ಆಯಿತು, ಆದರೆ ನಾಳೆ ಇಷ್ಟೊತ್ತಿಗಲ್ಲ, ಸ್ವಲ್ಪ ಬೇಗ
ಸುಮಾರು 3:45ರಿಂದ 4:45 ತನಕ ಹೇಳಬೇಕಾಗುತ್ತೆ. ಅದು ಒಂದು ನೀವು ಒಂದು ಸ್ವಲ್ಪ ತಾಳಿಕೊಂಡು ಬಿಡಿ. ನಾಳೆ ಒಂದು ದಿವಸ, ಇನ್ನು ಉಳಿದ ದಿವಸ 7 ಗಂಟೆಯಿಂದ 8 ಮಾಡುವ. ಹೀಗಾಗಿ ನಾಳೆ ಸಂಜೆ 7ರಿಂದ 8 ಒಂದು ಸಂವಾದ ಉಂಟು, ಅಲ್ಲಿಗೆ ಹೋಗಲೇಬೇಕಾಗಿದೆ. ಅದರಿಂದಾಗಿ ಇನ್ನು ಬೆಳಗ್ಗೆ ನಾಳೆ ಮಧ್ಯಾಹ್ನ 3:45ರಿಂದ ಅಥವಾ 3:15 ತಪ್ಪಿದ್ರೆ 3:45ರಿಂದ 4:45 ತನಕ ಜೈನ ಮತದ ಚಿಂತನೆಯನ್ನ ಮತ್ತೆ ಉಳಿದದ್ದು ಏನೇನಾಗತ್ತೆ ಅದನ್ನ ಮಾಡುವ. ಅದನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಒಪ್ಪಿಸೋಣ. ಕೃಷ್ಣಾರ್ಪಣಮಸ್ತು. ನಾನು ಒಂದು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ, ಏಕೆಂದರೆ ಆ ಮತಗಳ ಚಿಂತನೆಯನ್ನೇ ಆ ಮತಗಳ ಮೂಲ ಗ್ರಂಥದಲ್ಲಿಯೇ ಹೇಳಬೇಕು ಅಂತಂದ್ರೆ ಮೊದಲನೇ ಬಾರಿ ಕೇಳುವ ನಿಮಗೂ ಬೋರ್ ಆಗತ್ತೆ. ಇದು ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಇನ್ನೊಂದು ಯಾವಾಗ ಮುಂದಿನ ಸರ್ತಿ ಬರ್ಬೇಕಾದ್ರೆ ಇದ್ರ ಟಚ್ ಎಲ್ಲ ಹೋಗಿರುತ್ತೆ. ಅದರಿಂದಾಗಿ ಒಂದು ಚೌಕಟ್ಟಿನಲ್ಲಿ ಕಟ್ಟಿಕೊಡಬೇಕಿದೆ. ಅದರಿಂದಾಗಿ ಸುಮಾರು ಒಂದೊಂದು ದಿವಸ, ಆಮೇಲೆ ಮುಂದಿನ ದಿವಸಗಳಲ್ಲಿ 2 ಮತಗಳನ್ನ ನಿರೂಪಣೆ ಮಾಡಿ ಆಮೇಲೆ ಮುಂದೆ ಬರುವ. ದೇಶಕ್ಕೆ ಹಾನಿಯಾಗಿದೆ ಅಂತ ಮಾತ್ರ ನಿಜ. ಈ 2 ದೇಶಕ್ಕೆ ಹಾನಿ ಆಗಿದೆ. ಓ ಖಂಡಿತ. ಶಾಸ್ತ್ರ ಹೋಗಿದೆ.